ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಮೇ 2024, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ರೋಹಿಣಿ ನಕ್ಷತ್ರ, ಅತಿಗಂಡ ಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಅಕ್ಷಯ ತೃತೀಯ, ಪರಶುರಾಮ ಜಯಂತಿ, ಬಸವೇಶ್ವರರ ಜಯಂತಿ ಕೂಡ ಕೂಡಿ ಬಂದಿರತಕ್ಕಂಥ ಒಂದು ಅದ್ಭುತವಾದಂಥ ದಿನ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ, ಎಲ್ಲ ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ ಎಲ್ಲರಿಗೂ ಆ ಭಗವಂತನ ಅನುಗ್ರಹ, ನೆಮ್ಮದಿ, ಆನಂದ ಕೊಡಲಿ. ಈ ಅಕ್ಷಯ ತೃತೀಯ ದಿನ ನಿಮ್ಮ ನೆಮ್ಮದಿ ಹೆಚ್ಚೆಚ್ಚು ವೃದ್ಧಿಯಾಗಲಿ, ಸಮಾಧಾನ ಹೆಚ್ಚು ವೃದ್ಧಿಯಾಗಲಿ, ಆರೋಗ್ಯದ ಶಕ್ತಿ ಹೆಚ್ಚಾಗಲಿ, ಕುಟುಂಬದ ಶಕ್ತಿ ಹೆಚ್ಚಾಗಲಿ, ದೇಶಾಭಿಮಾನ ಹೆಚ್ಚಾಗಲಿ ಅಂತ ನಮ್ಮ ಸಂಸ್ಥೆಯ ಪರವಾಗಿ, ಗುರುಗಳ ಪರವಾಗಿ ನಿಮಗೆಲ್ಲರಿಗೂ ಪುಟ್ಟು ಹಾರೈಕೆಗಳು ಒಳ್ಳೆಯದಾಗಲಿ ಅಂತ ಹೇಳ್ತಾ, ಅಕ್ಷಯ ತೃತೀಯ ಒಂದಾ ಎರಡ ಈ ದಿನದ ಒಂದು ಮಹತ್ವ. ಅದಕ್ಕೆ ವೃದ್ಧಿ ಅಂತ ಹೇಳ್ತೇವೆ, ಅಭಿವೃದ್ಧಿ ಅಂತೇವೆ, ಸೃಷ್ಟಿ ಅಂತ ಹೇಳ್ತೇವೆ. ಯಾವುದನ್ನು ಸೃಷ್ಟಿ ಮಾಡ್ತೇವೆಯೋ ಇವತ್ತು ಎಲ್ಲವೂ ವಿಶೇಷವೇ. ಅದರಲ್ಲೂ ರೋಹಿಣಿಯ ಪರಿಪೂರ್ಣ ಉಚ್ಚಸ್ಥಾನದ ದಿನ ಇವತ್ತೇ. ಶ್ರೀಕೃಷ್ಣರು ಸುಧಾಮನಿಗೆ ಆ ಒಂದು ಬಡತನದ ಶಾಪವನ್ನ ದೂರ ಮಾಡಿದಂಥ ದಿನ. ಸಾಂದೀಪಿನಿ ಮಹರ್ಷಿಗಳ ಆಶ್ರಮದಲ್ಲಿ ಇಬ್ಬರು ಗೆಳೆಯರು, ತೀರಾ ಬಡತನ. ಯಾವತ್ತೂ ಕೃಷ್ಣ ನಾನು ಕೊಡ್ತೀನಿ ಅಂತ ಹೇಳಿಲ್ಲ, ನನಗೆ ನೀನೇನಾದ್ರೂ ಕೊಡು ಕೃಷ್ಣ ಅಂತ ಸುಧಾಮನು ಕೇಳಿಲ್ಲ. ಅವನನ್ನ ನಾವು ಆಡು ಭಾಷೆಯಲ್ಲಿ ಕರೆಯೋದೇ ಕುಚೇಲ ಅನ್ನತಕ್ಕಂಥ ಮಾತು. ಅಂತ ಒಂದು ಕುಚೇಲ ಒಂದು ಕಾಲ್ಗಟ್ಟಕ್ಕೆ ಆಶ್ರಮ ಮುಗಿದ ಮೇಲೆ ಅವರವರು ಮನೆ, ಊರು, ಬದುಕು, ಜೀವನ ಹೋಗ್ಬೇಕು ವಿದ್ಯಾಭ್ಯಾಸದ ನಂತರ. ನೋಡಿ, ಕೃಷ್ಣ ಯದುವಂಶದ ವಿಶೇಷವಾದ ಸ್ಥಾನ, ದೊರೆಯ ಹಾಗೆ ಬದುಕು. ಭಗವಂತ ಅಯ್ಯೋ ಇಂದ್ರಲೋಕದಿಂದ ಏನೇನ್ ಬಂದು ಕೊಟ್ಟಿದ್ರು ಗೊತ್ತಾ? ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲದ ಅಪರೂಪದ ವಸ್ತುಗಳೆಲ್ಲ ಕೃಷ್ಣರ ಹತ್ರ ಇತ್ತು. ಕೌಸ್ತುಭ ಮಣಿಯಿಂದ ಹಿಡಿದು, ಶಮಂತಕ ಮಣಿಯಿಂದ ಹಿಡಿದು, ಸುದರ್ಶನ ಚಕ್ರದಿಂದ ಹಿಡಿದು, ಆ ಕೊಳಲಿಂದ ಹಿಡಿದು, ಒಂದ ಎರಡ ಎಲ್ಲರೂ ಕೃಷ್ಣರ ಮನೆಯಲ್ಲೇ ವಿಶೇಷವಾಗಿ ಆವರಣದಲ್ಲಿ ಇಂದ್ರಲೋಕದಲ್ಲಿ ಬೆಳೆದಿರತಕ್ಕಂಥ ವನಗಳ ಒಂದು ದೊಡ್ಡ ಒಂದು ವನಪುಷ್ಪದ ಒಂದು ತೋಟವೇ ಇತ್ತು ಅನ್ನತಕ್ಕಂಥ ಒಂದು ಮಾತು. ಅಂಥದ್ದು ದೇವಾನುದೇವ, ಎಲ್ಲರನ್ನು ಪರಂಧಾಮ ಅಂತ ಒಂದು ಕುಚೇಲನಿಗೆ ತಾನು ಆಡ್ತಾ ಓಡಾಡುತ್ತಾ ಇದ್ದಂಥ ದಿನಗಳು ಕೃಷ್ಣರ ಜೊತೆ. ಆಗ ಕೇಳಿಸ್ಕೊಳ್ಳೋದು, ಗೊತ್ತಾಗೋದು. ಹೆಂಡತಿ ಹತ್ರ, ಮಕ್ಕಳ ಹತ್ರ ಹೇಳ್ತಿತ್ತ. ಕಡೆಗೆ ಹೆಂಡತಿ ತಡಿಲಾರ್ದು ಹೋಗ್ರಿ ಸಹಾಯಕ್ಕೆ ಅಂದಾಗ ಇಂಥ ಒಂದು ದಿನ ಬಂದು ಆ ಒಂದು ತನ್ನ ಹತ್ರ ಇದ್ದಂತ ಅವಲಕ್ಕಿ ಕೊಡೋಕ್ಕೂ ನಾಚಿಕೆ ಪಟ್ಟು ಕೃಷ್ಣನೇ ತಗೊಂಡು, ಭಗವಂತ ನೋಡಿ, ಫಲಂ ಪುಣ್ಯ ದರ್ಶನಂ ಯದ್ಭಾವಂ ತದ್ಭವತಿ, ಈ ಎರಡನ್ನ ನಾವು ಜೀವನದಲ್ಲಿ ತಂದಿಟ್ಕೊಂಡ್ರೆ ಈ ಶ್ಲೋಕಗಳ ಅರ್ಥ, ಆಲೋಚನೆ, ವಿವೇಚನೆ, ಅದ್ಭುತ ಪ್ರಗತಿ. ಎರಡು, ಫಲಂ ಪುಣ್ಯ ದರ್ಶನಂ, ನಾವು ಏನನ್ನು ಕೊಡ್ತೇವೆಯೋ ಅದೇ ಮರಳಿ ಬರೋದು. ಒಳ್ಳೇದನ್ನು ಕೊಟ್ರೆ ಒಳ್ಳೇದು, ಕೆಟ್ಟದನ್ನು ಕೊಟ್ರೆ ಕೆಟ್ಟದ್ದು. ಅದು ಮರಳಿ ಡಬಲ್ ಆಗಿ ಬರುತ್ತೆ, 10 times ಆಗಿ ಬರುತ್ತೆ. ಒಳ್ಳೇದ್ ಮಾಡಿದ್ರ 4 ಪಟ್ಟು, ಕೆಟ್ಟದ್ ಮಾಡಿದ್ರ 4 ಪಟ್ಟು. ಧರ್ಮ ಅಧರ್ಮಗಳಿಗೆ ಅಂಥದ್ದೊಂದು ಶಕ್ತಿ ಇದೆ, ನ್ಯಾಯ ಅನ್ಯಾಯಗಳಿಗೆ ಅಂಥದ್ದೊಂದು ಶಕ್ತಿ ಇದೆ. ನೋಡಿ, ಯಾವತ್ತೂ ಆ ಪುಟ್ಟ, ಆ ಒಂದು ಮಧುರವಾದ ಬಾಂಧವ್ಯದ ಗೆಳತನ, ಕೃಷ್ಣ ಹಿಂಗ ಹಾಕೊಂಡು ನನಗೋಸ್ಕರ ತಂಗಿಯವ ಏನೋ ಕೊಟ್ಟಿದ್ದಾಳೆ, ಕೊಡೋ ನೀನು ಅಂತ ಕಿತ್ಕೊಂಡು ತಿಂದು ಬಿಡ್ತಾರೆ. ಮೊದಲನೇ ತುತ್ತಿಗೆ ಯಪ್ಪ
ಎರಡನೇ ತುತ್ತಿಗೆ ಇನ್ನಷ್ಟು ಅರಸೊತ್ತಿಗೆ ಅಷ್ಟು ಅಧಿಕಾರ ಅಲ್ಲಿ, ಅಂತಸ್ತು, ಬಂಗಲೆ, ಜಾಳು ಕಾಳು ಜನ. ಮೂರನೇ ತುತ್ತು ತಿನ್ನುವಾಗ ರುಕ್ಮಿಣಮ್ಮ ಬಂದು ಕೈ ಹಿಡ್ಕೊಬಿಡ್ತಾಳಂತೆ. ನಮಗೂ ಸ್ವಲ್ಪ ಲೋಕಕ್ಕೂ ಸ್ವಲ್ಪ ಉಳಿಸಿ ಎಲ್ಲ ಸ್ನೇಹಿತರಿಗೆ ಕೊಟ್ಟು ಬಿಡ್ತೀರಾ ಅಂತ. ಒಂದು ಗೆಳೆತನದ ಹೊಸ ಭಾಷ್ಯವನ್ನೇ ಲೋಕಕ್ಕೆ ತೋರಿಸಿಕೊಟ್ಟಂತ ಅದ್ಭುತವಾದ ದಿನ ಅಕ್ಷಯ ತೃತೀಯ. ಆ ಸುಧಾಮ ಆ ನಿಷ್ಕಲ್ಮಶ ಪ್ರೀತಿಯನ್ನ ಕೃಷ್ಣರಲ್ಲಿ ಯಾವಾಗಲೂ, ಅದಕ್ಕೊಂದು ಪುಟ್ಟ ಎಷ್ಟೋ ಕಥೆಗಳಿದ್ದಾವೆ. ಒಂದು ಗೆಳೆಯ ಅಂದ್ರೆ ಹೇಗಿರ್ಬೇಕು ಅಂದ್ರೆ, ಇವತ್ತು ಗೆಳೆಯರಿಲ್ಲಪ್ಪ, ಗೆಳೆತನ ಮಾಡ್ಕೋಬೇಡ್ರಪ್ಪ, ಅಪರೂಪ. ನನ್ನ ಅದೃಷ್ಟಕ್ಕೆ ಇದ್ದಾರೆ ಒಬ್ರು, ಕೃಷ್ಣ ಅಂತಾನೆ, ನಾನು ಶಂಕರ, ಅವ್ರು ಕೃಷ್ಣ ಅಂತ. ಇಬ್ರು ಹಾಗೆ ಇದ್ದೀವಿ. ಇಬ್ಬರ ನಡುವೆಯೂ ವ್ಯವಹಾರಗಳಿರ್ಬೋದು, ಇನ್ನೊಂದಿರ್ಬೋದು. ಯಾವತ್ತೂ ತಂದ್ಕೊಂಡಿಲ್ಲ. ನನ್ನ ಕೈಲಾದ್ರೆ ಕೊಡ್ತೀನಿ, ನಿನ್ ಕೈಲಾದ್ರೆ ನೀನ್ ಕೊಡು, ಇಷ್ಟೇ. ಇದು ಬಿಟ್ಟು ಅದನ್ನ ಮೀರಿ ಮಾತನಾಡಿದಂಥದ್ದಿಲ್ಲ, ಲೆಕ್ಕಪಕ್ಕ ಇವತ್ತಿಗೂ ಕೇಳಿಲ್ಲ. ಚೆನ್ನಾಗಿದ್ದೇವೆ ಈ ಒಂದ್ 35-40 ವರ್ಷಗಳ ಗೆಳೆತನದಲ್ಲಿ. ಇವತ್ತದಿಲ್ಲ ಮಕ್ಕಳೇ. ನಂಬಿಕೆಯೇ ನಂಬಿಕೆ ದ್ರೋಹವಾಗಿ ಬಿಟ್ಟಿದೆ, ನಂಬಿಕೆಯೇ ಅಪನಂಬಿಕೆ ಆಗಿಬಿಟ್ಟಿದೆ. ಹಿತೈಷಿಗಳೇ ಶತ್ರುಗಳಾಗಿ ಬಿಟ್ಟಿದ್ದಾರೆ. ಯಾರನ್ನು ನಂಬುವುದು, ಯಾರನ್ನು ಬಿಡುವುದು, ಯಾರನ್ನು ಓಲೈಸಿಕೊಳ್ಳುವುದು ಭಗವಂತನೇ ಕಾಪಾಡಬೇಕು ಅನ್ನತಕ್ಕಂಥ ಒಂದು ಭಾವ. ನೋಡಿ ಆ ಗೆಳೆತನ ಹೇಗೆ ಅಂದ್ರೆ, ಒಮ್ಮೆ ಕಾಡಿನಲ್ಲಿ ಗುರುಗಳು ಹೇಳಿದ್ರು ಅಂತ, ಏನೋ ತರಬೇಕು ಅವರು, ಕಂದಮೂಲಾದಿಗಳು ತಗೊಂಡ್ಬರ್ಬೇಕು, ದರ್ಬೆಗಳು ತರಬೇಕು, ಯಜ್ಞ ಯಾಗಾದಿಗಳಿಗೆ ಬೇಕಾದಂತ ವಸ್ತುಗಳು ತರಬೇಕು. ಅವಾಗ್ಲೂ ಹೋಗೋರು. ಒಮ್ಮೆ ತುಂಬಾ ಹಸ್ಕೋಬಿಟ್ಟಿದ್ದಾರೆ. ಕೃಷ್ಣ ಒಂದ್ ಮರ ಹತ್ತು ಬಿಡ್ತಾರೆ. ಹತ್ತು ಬಿಟ್ಟು ಹಣ್ಣುಗಳನ್ನ, ಸುಧಾಮ ಕೆಳಗಡೆ ಇರ್ತಾನೆ. ನೋಡೋ ಸುಧಾಮ, ಇದನ್ನ ನೋಡು ಅಂತ ಹೇಳ್ಬಿಟ್ಟು ತಿಂದು ನೋಡೋದು. ಚೆನ್ನಾಗಿಲ್ಲ ಕೃಷ್ಣ ಇದು ಅಂತ ಹೇಳ್ಬಿಟ್ಟು ಹೆಂಗೆ ಇದು ಮಾಡುದು. ಹೀಗೆ ಒಂದ್ 4-5 ಹಣ್ಣುಗಳು ಹಸ್ಕೋಬಿಟ್ಟಿದ್ದಾನೆ ಕೃಷ್ಣನು. ಏನು ಯಾವುದು ಕೊಟ್ಟರು ಇವನು ತಿಂದಾಗ್ತಿದ್ದಾನೆ. ನನಗ್ ಬೇಕು, ನನಗ್ ಬೇಕು, ನನಗ್ ಬೇಕು, ನನಗ್ ಬೇಕು. ಚೆನ್ನಾಗಿದೆ ಕೃಷ್ಣ ಕೊಡು, ಚೆನ್ನಾಗಿದೆ. ಅಲ್ಲೊಂದು ಗೊಂಚಲಲ್ಲಿ ವಿಶೇಷವಾದಂತ ಹಣ್ಣುಗಳು ಬಿಟ್ಟಿರುತ್ತೆ. ಕೃಷ್ಣರು ಸುಧಾಮನ ತೆಗೆದು ಕೊಡ್ತಿದ್ದಾರೆ. ಎತ್ತಿಡೋಣ ಕೃಷ್ಣ ನೀನು ತಿನ್ನು. ಬಿಡ್ತಿಲ್ಲ. ತೆಗೆದು ತಿಂತಾ ಇದ್ದಾನೆ. ಕೋಪ ಬಂದು, ಏನೋ ಸುಧಾಮ ನೀನು ಅಂತ ಕಿತ್ತು ಬಾಯಲ್ಲಿ ಇಟ್ಟಿದ್ದ. ಅದೆಲ್ಲ ಒಂಥರ ನಾರದಂಥದ್ದು ಹುಳಿ ಬಂದು ಕೆಟ್ಟು, ಅಜ್ಜಿಯೋ ಇದು ಏನೋ ಸುಧಾಮ ಅಂದ್ರೆ, ಅದಕ್ಕೆ ಕೃಷ್ಣ ಕೊಡ್ಲಿಲ್ಲ. ಕೆಟ್ಟೋಗಿದೆ, ನೀನ್ ಯಾಕೆ ತಿನ್ಬೇಕದು ಕೃಷ್ಣ. ನೋಡು ಎಂತ ಒಂದು ಮುಗ್ಧವಾದಂತ ಅಪರೂಪದ, ನನ್ನ ಸ್ನೇಹಿತನಿಗೂ ಕೂಡ ಆ ಒಂದು ಅರುಚಿ, ಸುರುಚಿ ಬೇರೆ, ಅರುಚಿ, ಇದನ್ನು ತಿನ್ನಬಾರ್ದು ಅನ್ನುವಂತ ಒಂದು ಮುಗ್ಧತೆಯುಳ್ಳಂತಹ ಒಂದು ಗೆಳೆತನ. ಇವತ್ ನಮ್ಮಲ್ಲಿ ಏನೋ ಫಸ್ಟ್ ನಾವೆಲ್ಲ ಇಟ್ಕೊಂಡು ಮಿಕ್ಕಿದ್ದು ಏನೋ ಉಳಿದಿದ್ದು ಹಿಂಗ ಆಗ್ತೀವಿ. ಅಂಥದ್ದೊಂದು ಭಾವ. ಏನ್ ಮಾಡ್ತೀರಿ ಮಕ್ಕಳೇ? ಪ್ರಕೃತಿಯ ಒಂದು ರೀತಿಯ ಎಳೆದಾಟವೇ ಇರ್ಲಿ. ನೋಡಿ, ಅಂತ ಸುಧಾಮನಿಗೆ ಸಕಲವನ್ನು ಆತನ ಮುಗ್ಧವಾದ ಗೆಳೆತನ ನೋಡಿ. ಏನೂ ಕೇಳೋಕ್ ಬರಲ್ಲ, ಬಾಯಿ ಬರೋಲ್ಲ. ಏನಾದ್ರೂ ಕೇಳು ಅಂದ್ರೆ ಏನೂ ಇಲ್ಲ, ನಾನು ಸುಮ್ನೆ ಹೀಗೆ ಬಂದೆ, ನಾನು ಸುಮ್ನೆ ನೋಡೋಕ್ ಬಂದೆ ಅಂತ. ನೋಡ್ಬೇಕು ಕೃಷ್ಣರು ಕುಣಿದಾಡೋದು. ರುಕ್ಮಿಣಿ ನಾನು ಹೇಳ್ತಿದ್ನಲ್ಲ, ಸತ್ಯಭಾಮ ನಾನು ಹೇಳ್ತಿದ್ನಲ್ಲ, ಜಾಂಬುವತಿ ನಾನು ಹೇಳ್ತಿದ್ನಲ್ಲ, ಒಂದೋ ಎರಡ ಎಲ್ಲಾರನ್ನು ಕರೆದು ಅದು ತಾನು ಕುಳಿತುಕೊಳ್ಳುವ ಹಂಸತೂಲಿಕ ಆ ಒಂದು ವಿಶೇಷವಾಗಿರತಕ್ಕಂತ ಒಂದು ಉಯ್ಯಾಲೆಯಲ್ಲಿ ಕುಂದರ್ಸಿ ತೂಗಾಡಿಸ್ತಾ ಕಾಲೊತ್ತ, ನನ್ನ ಗೆಳೆಯ ಅಷ್ಟು ದೂರದಿಂದ ಬಂದ್ಯಾ, ನಡ್ಕೊಂಡು ಬಂದ್ಯಾ, ದಣವಾಯ್ತಾ, ಏನ್ ತಿಂದೆ, ನನ್ನ ತಂಗಿ ಹೇಗಿದ್ದಾರೆ, ನನ್ನ ತಂಗಿ ಮಕ್ಳು ಹೇಗಿದ್ದಾರೆ, ನನ್ನ ಸೋದರ ಸೊಸೆ ಹೇಗಿದ್ದಾಳೆ, ನನ್ನ ಸೋದರ ಅಳಿಯ ಹೇಗಿದ್ದಾನೆ. ಅಯ್ಯೋ ಅಂದೊಂದು ಆತನ ಕಣ್ಣಲ್ಲಿ ನೀರಂತೆ ಸುಧಾಮನಿಗೆ. ಪರಂಧಾಮ, ಲೋಕಕ್ಕೆ ವಿಶ್ವಂಬರ, ನನ್ನನ್ನು ಕುಳ್ಳಿಸಿ ಬೇಡ ರಾಮಜುಗರ ಒಂಥರ ನಾಚಿಕೆ. ರುಕ್ಮಿಣಿ ದೇವಿ ಕೂಡ ಬಂದು ಹೇಳುತ್ತಂತೆ, ಅಯ್ಯೋ ನಿಮ್ ಬಗ್ಗೆ ಹೇಳದ ದಿನವಿಲ್ಲ. ತಿನ್ನೋವಾಗ ನನ್ನ ಗೆಳೆಯ, ಮಲಗುವಾಗ ನನ್ನ ಗೆಳೆಯ, ಏಳುವಾಗ ನನ್ನ ಗೆಳೆಯ, ಎಲ್ಲದಕ್ಕೂ ನನ್ನ ಗೆಳೆಯ ಅಂತಿರೋರು ನಾನು ನೋಡ್ಬೇಕು ಅಂತ ಉತ್ಕುಂಠತೆಯಲ್ಲಿ ಇದ್ದೆ ಅಂತ. ನನಗೆ ಒಂದು ರೀತಿ ಸಂಕಟ ಆಗೋದು. ನನ್ನ ಮೇಲೆ ಇಷ್ಟೊಂದು ಯಾವತ್ತೂ ಹೇಳ್ತಿರ್ಲಿಲ್ಲ, ನನ್ನ ಬಗ್ಗೆ ಯಾರತ್ರನು ಹೇಳಿದ್ ಕೇಳಿರ್ಲಿಲ್ಲ, ಆದ್ರೆ ನಿಮ್ಮ ಬಗ್ಗೆ ಹೇಳದ ದಿನವಿಲ್ಲ. ಅಂತರಂಗ ನೋಡಿ,
ಒಬ್ಬ ಗೆಳೆಯನ ಬಗ್ಗೆ, ಒಬ್ಬ ನೋವಿನ ಬಗ್ಗೆ, ಒಂದು ಸಂಕಟದ ಬಗ್ಗೆ, ಒಂದು ಸೋಲಿನ ಬಗ್ಗೆ ನಿಜವಾಗ್ಲೂ ಹೇಳ್ತಾನೆ ಮಕ್ಕಳೇ, ಜೀವನದಲ್ಲಿ ತುಂಬಾ ದೊಡ್ಡ ಅದೃಷ್ಟಶಾಲಿಗಳಲ್ಲಿ ಮೊಟ್ಟ ಮೊದಲ ಅದೃಷ್ಟಶಾಲಿ ಯಾರು ಗೊತ್ತಾ? ಒಳ್ಳೆ ಸಂಗಾತಿ. ಜೀವನದ ಸಂಗಾತಿ ಸಿಕ್ಬಿಟ್ರೆ ಅದಕ್ಕಿಂತ ಅದೃಷ್ಟ ಇಲ್ಲ. ಅರ್ಥ ಮಾಡಿಕೊಳ್ಳುವ ಒಂದು ಸಂಗಾತಿ, ನನ್ನ ಪುಣ್ಯ. ಅರ್ಥ ಮಾಡಿಕೊಳ್ಳುವ ಸಂಗಾತಿ, ಹಾಗೆ ಸದಾ ಬೆನ್ನೆಲುಬಾಗಿ ನಿಲ್ಲುವ ಗೆಳೆಯ. ಇರ್ಲಿ ಬಿಡುವ, ನಾನು ಇದನ್ನ ಯಾಕೋ ಯೋಚನೆ ಮಾಡ್ತೀಯ, ಏನೋ ಒಂದ್ ಮಾಡೋಣ, ಏನೋ ಒಂದ್ ದಾರಿ ಹುಡ್ಕೋಣ, ಯಾಕೋ ತಲೆ ಕೆಡ್ಸ್ಕೊತೀಯ ಅಂತ ಒಂದು ಧೈರ್ಯ, ಸಮಾಧಾನ ಮಾಡತಕ್ಕಂತ ಒಂದು ಭಾವ ಅಪರೂಪ ಮಕ್ಕಳೇ. ಅಂತ ಎರಡೂ ಸಿಕ್ಕಿದೆ. ಇನ್ನು ಮೂರನೇದು, ಸದಾ ಸನ್ಮಾರ್ಗವನ್ನೇ ಕಲಿಸುವಂತಹ ತಾಯಿ ಸಿಗಬೇಕು ಅಂದ್ರೆ ಅಪರೂಪ. ನನ್ನ ತಂದೆ ತಾಯಿ ಇಬ್ರು ಸಿಕ್ಕಿದ್ದಾರೆ, ಅದು ಸಿಕ್ಕಿದ್ದಾರೆ. ಸದಾ ಪ್ರೀತಿಸುವ ವ್ಯಕ್ತಿಗಳು, ಅದು ನೀವಿದ್ದೀರಿ. ನನಗಿಂತ ಅದೃಷ್ಟಶಾಲಿ ಈ ಅಕ್ಷಯ ತೃತೀಯಕ್ಕೆ ಇನ್ನೆಲ್ಲುಂಟು? ಹೌದು, 4 ಅತಿ ದೊಡ್ಡ ಶ್ರೀಮಂತರು ಜಗತ್ತಿನಲ್ಲಿರೋದು ಇವರೇ ಅಂತೆ. ಆ 4 ಸಿಕ್ಕಿರೋ ವ್ಯಕ್ತಿ ನಾನು. ಈ ದುಡ್ಡು, ಕಾಸು, ಹೆಸರು ಬರುತ್ತೆ ಹೋಗುತ್ತೆ, ಆಯಸ್ ಬರುತ್ತೆ ಹೋಗುತ್ತೆ, ಆರೋಗ್ಯ ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ಪದವಿ ಬರುತ್ತೆ ಹೋಗುತ್ತೆ ಮಕ್ಕಳೇ. ಈ 4 ಸಿಗೋದು ಅಪರೂಪ. ನವವಿಧ ಶ್ರೀಮಂತರು ಅಂತಾರೆ, ಅದ್ರಲ್ಲಿ ಮೊದಲ 4 ಬರೋದೇ ನನಗ್ ಬಂದ್ಬಿಟ್ಟಿದೆ. ಮೊದಲ 4 ಏನ್ ಬೇಕು ಮಕ್ಕಳೇ? ನೋಡಿ, ಇಲ್ಲೂ ಕೂಡ ಕೃಷ್ಣ ಆ ಸುಧಾಮರನ್ನ ಅಷ್ಟು ಹೇಳ್ಕೊತಿರ್ತಾడు. ಈ ಪರಂಧಾಮ ಊರೆಲ್ಲ ಗೆದ್ದವನು, ಜಗತ್ತೆಲ್ಲ ಗೆದ್ದವನು, ಇಂದ್ರಲೋಕಕ್ಕೆ ಹೋಗಿ ಬಂದವನು, ಇದೆಲ್ಲ ಮಾಡಿದವನು, ಆ ತಾಯಿ ಜಗನ್ಮಾತೆ ಆರಾಧಕ, ನನ್ನ ಬಗ್ಗೆ ಸದಾ ಅಂತ ಕುಚಲಿನ್ಗೆ ಒಂಥರ ಆಗ್ಬಿಡ್ತಂತೆ. ಅವ್ನು ಏನು ಹೇಳ್ಕೊತಿರ್ಲಿಲ್ಲ ಮನೇಲಿ, ಯಾಕಂದ್ರೆ ಅವ್ನು ಒಂಥರ ನಾಚಿಕೆ. ನಮ್ಗೆ ಹಾಗೆ, ನಮಗಿಂತ ನಮ್ ಸ್ನೇಹಿತ ಎತ್ತರಕ್ಕೆ ಹೋಗಿದ್ದಾನೆ ಇದ್ದಾನೆ ಹೇಳ್ಕೊಳಕ್, ಅವನ್ ನನ್ನ ಸ್ನೇಹಿತ ಅಂತ ಹೇಳ್ಕೊಳಕ್ ನಮ್ಮಲ್ಲಿ ಒಂದು ಕೀಳರಿಮೆ, ಒಂದು ರೀತಿಯ ಎಲ್ಲೋ ಒಂದು ಆ ಮನೋಭಾವ ಬರತಕ್ಕಂಥದ್ದು ಆಗ್ಬಿಡುತ್ತೆ. ನೋಡಿ, ಕೃಷ್ಣರ ಹತ್ರ ಇರ್ಲಿಲ್ಲ, ಸುಧಾಮರ ಹತ್ರ ಇತ್ತು. ಯಾವಾಗ್ಲೂ ಒಂದ್ಸಲಿ ಕಣ್ ತುಂಬಾ ಹಿಂಗೆ ನನ್ ಕೃಷ್ಣ, ನೀವು ಅವಾಗ ಹೇಳ್ತಿದ್ರಲ್ವಾ, ನೋಡಿ ನನ್ನ ಕೃಷ್ಣ ಅಂತ ಹೋಗಿ ಇವತ್ತು ಇಂಥದೊಂದಿದ್ದಾರೆ ಅಂತೆ, ದ್ವಾರಕಾಧಿಪತಿ ಅಂತೆ, ದ್ವಾರಕೇಶನಂತೆ. ಅಯ್ಯೋ, ನೀವ್ ಹೋದ್ರೆ ಕೊಡದೇ ಇರ್ತಾನ, ಸಹಾಯ ಮಾಡದೇ ಇರ್ತಾನ? ಬೇಡಮ್ಮ, ಅವ್ರಿಗೆ 100 ಕೆಲಸ ಇರುತ್ತೆ, 100 ದಾರಿ ಇರುತ್ತೆ, 100 ವ್ಯವಸ್ಥೆಗಳಿರುತ್ತೆ. ಅಂಥದ್ರಲ್ಲಿ ನನ್ನನ್ನ ಇಷ್ಟು ವರ್ಷದ ನಂತರ ನನ್ನನ್ನು ಗುರುತಿಸ್ತಾನ ಅಂದ್ರೆ ನೀವು ಸುಮ್ನಿರಿ ಅಂತ. ಸರಿ, ಹೋಗ್ಬೇಕಲ್ವಾ, ಸ್ನೇಹಿತನ ಹತ್ರ ಏನಾದ್ರೂ ತಗೊಂಡು ಹೋಗ್ಬೇಕು, ಒದ್ದಾಡ್ತಿರ್ತಾನೆ. ಹೆಂಡತಿ ನೋಡಿ, ಆತನ ಹೆಂಡತಿ ಹುಡುಕಾಡಿ ಒಂದಷ್ಟು ಮುಗ್ಗುಲು ಅವಲಕ್ಕಿ. ಅದಕ್ಕೆ ಹೇಳೋದು, ಕೃಷ್ಣರಿಗೆ ಅವಲಕ್ಕಿ ಪ್ರಸಾದ ಅಂದ್ರೆ ತುಂಬಾ ವಿಶೇಷ. ಅದಕ್ಕೆ ನಾವು ಹೇಳ್ತಿರ್ತೇವೆ, ಏನಾದ್ರೂ ಮಳೆ ಇಲ್ಲ ಅನ್ನುವಂಥ ಪ್ರಸಾದ ನೀವು ನಾವು ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಯಾವಾಗ ಬೇಕಾದರೂ ಭಗವಂತನಿಗೆ ನಾವು ಯಾವ್ದನ್ನ ಇಟ್ರೆ ಒಳ್ಳೇದು, ಯಾವ್ದನ್ನ ಬಿಟ್ರೆ ಸರಿ ಇಲ್ಲ, ಇದು ಸರಿ ಅದು ಸರಿ ಅನ್ನುವಂಥ ತುಂಬಾ ಕನ್ಫ್ಯೂಷನ್ಗಳು ಬಂದಾಗ ಒಂದಿಷ್ಟು ಅವಲಕ್ಕಿ ಬೆಲ್ಲ ಸೇರಿಸಿಟ್ಟು ಸಾಕು ಮಕ್ಕಳು. ಅದಕ್ಕಿಂತ ಮಹಾಪ್ರಸಾದವಿಲ್ಲ. ತುಂಬಾ ಜನ ಗೊತ್ತಿಲ್ಲ, ಮಳೆಯೇ ಇಲ್ಲ ಅವಲಕ್ಕಿ ಪ್ರಸಾದಕ್ಕೆ. ಯಾರು ಬೇಕಾದರೂ ಎಂತ ಸಂದರ್ಭದಲ್ಲಿ ಬೇಕಾದರೂ ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಇದ್ರ ಮುಖಾಂತರ ತೋರಿಸ್ಕೊಟ್ರು. ಗಾಡಿ ಏನೋ ಒಂದಷ್ಟು ದಾರಿಲಿ ಹೋಗ್ಬೇಕಲ್ಲ, ತಿನ್ಕೊಂಡು ಎಲ್ಲೋ ದೂರದ್ದು, ಎಲ್ಲಿನ ದ್ವಾರಕ, ಎಲ್ಲಿನ ಮಥುರಾ, ಎಲ್ಲಿನ ಬೃಂದಾವನ, ಅಲ್ಲಿಂದ ಬರ್ತಾನೆ, ಬಿಡಲ್ಲ ಅಲ್ಲಿ. ನಾನು ದ್ವಾರಕ, ಯಾರೋ ದೊರೆಗಳಪ್ಪ ಅವ್ರು ಬಂದಾಗ ಅವರು ಜನಗಳಿಗೋಸ್ಕರ ಒಂದ್ ಸೇವೆ ಇಟ್ಟಿದ್ದಾರೆ. ಆ ತರದ್ದು ಬಂದಾಗ ನಿನ್ ಕಣ್ಣಿಗೆ ಬಿದ್ದಾಗ ನೀನೇನಾದ್ರೂ ಅಹವಾಲು ಕೊಡೋದು, ಮಾತಾಡೋದು, ನಾಚಿಕೆ ಹರಿದೋದು ಬಟ್ಟೆ ಆ ಪಂಚೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಕಾಯ್ತಾನೆ ಅವನ ಅದೃಷ್ಟಕ್ಕೆ. ಅವತ್ತು ಅಕ್ಷಯ ತೃತೀಯ ಸಂಜೆ ಕೃಷ್ಣರು ಎಲ್ಲರಿಗೂ ವಿಶೇಷ ದರ್ಶನ. ಆ ಜನಗಳ ಮಧ್ಯೆ ಹುಡುಕಾಡ್ತಾನೆ ಸುಧಾಮ. ನನ್ನ ಕೃಷ್ಣ ಹೆಂಗಾಗ್ಬಿಟ್ಟಿದನು ಏನು, ಜನಗಳ ಸಂತದ್ ನೋಡ್ತಿದ್ರೆ, ಅವ್ರು ಬಂದು ಅಪ್ಕೋತಿದ್ರೆ, ಮಾತಾಡಿಸಿದ್ರೆ, ನನ್ನ ಕೃಷ್ಣ ಸಾಕಪ್ಪ, ಸಾಕು, ದೂರದಿಂದಲೇ ಎಷ್ಟು ದರ್ಶನ ಸಾಕು. ನಾನು ಹೋಗಿ ನಿನ್ನ ಗೆಳೆಯ ನೆನಪಿಗಿದ್ದೀನೋ ಇಲ್ವೋ ನೋಡಿ, ನಾನ್ ನೆನಪಿಗಿದ್ದೇನೋ ಇಲ್ವೋ. ಪಾಪ ತುಂಬಾ ದೊಡ್ಡವರು, ಅವ್ರನ್ನ ನಾವ್ ಯಾಕೆ ಹೋಗಿ ಡಿಸ್ಟರ್ಬೆನ್ಸ್ ಮಾಡ್ಬೇಕು?
ಈ ರೀತಿ ಯೋಚನೆ ಮಾಡ್ತಾ ಹೀಗೆ ಜಿಗುದು ಅಷ್ಟು ದೊಡ್ಡ ಜನಗಳ ಕೂಟದಲ್ಲಿ ನೋಡ್ತಿದ್ರೆ ಪರಂಧಾಮನಿಗೆ ಗೊತ್ತಾಗದ ವಿಸ್ಮಯವೇ ಜಗತ್ತನ್ನೇ ತನ್ನ ಒಳಗಡೆ ಇಟ್ಕೊಂಡು ರಮಿಸ್ತಿರುವ ಆ ಕೃಷ್ಣನಿಗೆ ಗೊತ್ತಾಗಲ್ವಾ? ಅದಕ್ಕೆ ಹೇಳುದು, ತುಂಬಾ ನೋವಾದಾಗ, ತುಂಬಾ ವೇದನೆ ಆದಾಗ, ತುಂಬಾ ಸಂಕಟವಾದಾಗ, ತುಂಬಾ ಖುಷಿಯಾದಾಗ ಏನು ಬಂದರೂ ಕೃಷ್ಣಾರ್ಪಣ ಮಸ್ತು ಅನ್ನಬೇಕು ಅನ್ನುವುದು ಇದರಿಂದಲೇ ಬಂದಿದ್ದು. ಎಲ್ಲವೂ ಕೃಷ್ಣ ಮಾಯ, ಆ ಮಾಯೇ ನೀನು ಅಂತ. ನೋಡಿ, ಅಂತ ಸುಧಾಮ, ಅಂತ ಕುಚೇಲ ನೋಡಿ ಕಣ್ಣು ಅವನಿಗೆ ಭಾರ ಆಗ್ಬಿಡುತ್ತೆ. ಸುಸ್ತಾಗ್ಬಿಟ್ಟಿದ್ದಾನೆ, ಸಾಕಿನ್ನು ಏನೋ ಒಂದ್ ಹೇಳ್ಕೊಳ್ಳೋಣ ಊರಿಗೆ ಹೋಗಿ. ಹೇಳ್ತಾಳೆ, ಕೃಷ್ಣ ನೋಡಿದ್ರೆ ನೋಡ್ದೆ ಅಷ್ಟೇ, ಇನ್ ಮಿಕ್ಕಿದ್ದು ಭಗವಂತನ ಪಾದಕ್ಕೆ ನೋವಾಗ ಕೃಷ್ಣನ ದೃಷ್ಟಿ ಸುಧಾಮನ ಏ ನನ್ನ ಸುಧಾಮ ಅಲ್ವಾ ನೀನು ಅಂತ ಓಡೋಡಿ ಹೆಂಗ್ ಬರ್ತಾನೆ ಅಂದ್ರೆ ನೀವು ನಂಬೋಲ್ಲ. ಪಂಚೆ ಬಿದ್ದೋಗುತ್ತೆ, ಕಿರೀಟ ಬಿದ್ದೋಗುತ್ತೆ, ಕೊಳಲು ಬಿದ್ದೋಗುತ್ತೆ. ಪಕ್ಕದಲ್ಲಿ ಆ ಅಷ್ಟ ಮಹಿಷಿಯರು, 8 ಜನ ದೊರೆಸಾನಿಯರು ನನ್ನ ಕೃಷ್ಣರಿಗೆ, ಅದಕ್ಕೆ ಮೇಲೆ 16,100 ಜನ. ಅದು ಬೇರೆ ಏನು ಅಂಬಾರಿಗಳೇನು, ಆನೆಗಳೇನು, ಎಂತದ್ದಿಲ್ಲ. ಓಡ್ ಬರ್ತಿದ್ರೆ ಇವ್ನಿಗೆ ಆಶ್ಚರ್ಯ, ಇದೇನಿದೆ ಅನ್ನಷ್ಟು ಓಡ್ ಬಂದು ಸುಧಾಮ ಅಂತ ಅಪ್ಕೋತಾನ ಅಷ್ಟು ಜನದ ಮುಂದ್ಗಡೆ. ಆ ಸೈನಿಕರುಗಳು ಯಾರ್ಯಾರೋ ದೇವತೆಗಳು ಬಂದಿರ್ತಾರೆ, ಬ್ರಹ್ಮರ್ಷಿಗಳು ಬಂದಿರ್ತಾರೆ, ತಪಸ್ವಿಗಳು, ಸನತ್ ಕುಮಾರರು ಬಂದಿರ್ತಾರೆ. ಯಾರ್ಯಾರು ಬಂದಿರಲ್ಲ ಭಗವಂತನ ದರ್ಶನ ಪಡಿಲಿಕ್ಕೆ. ಖುದ್ದು ಗರುಡ ಬಂದು ನಿತ್ಯ ದರ್ಶನ, ವಾಸುಕಿ ಬಂದು ದರ್ಶನ, ಎಲ್ಲರೂ ಅಂತಂದ್ರೆ ಅವ್ರು ಯಾರ ಕಡೆಯೂ ಗಮನ ಇಲ್ಲ. ಏನು ಅವ್ರು ತಂದಿರತಕ್ಕಂತ ವಜ್ರ, ವೈಡೂರ್ಯ, ಮಾಣಿಕ್ಯ ಯಾವುದರ ಕಡೆಯೂ ನನ್ನ ಭಗವಂತನಿಗೆ ಗಮನವಿಲ್ಲ. ಇದರ ಅರ್ಥ ಏನ್ ಗೊತ್ತಾ? ನಾವು ನಿಷ್ಕಲ್ಮಶ ಭಕ್ತಿಯಿಂದ, ಪ್ರೀತಿಯಿಂದ ಪ್ರಾರ್ಥನೆ ಮಾಡಿದರೆ ನಮ್ಮ ಭಗವಂತ ಯಾವುದನ್ನು ನೋಡದೆ ಓಡ್ ಬಂದು ನಮ್ಮನ್ನು ತಬ್ಕೋತಾನೆ ಅಂತ. ನಾವಾದ್ರೆ ಮೂರ್ಖರು ಹೋಗ್ಬಿಟ್ಟು ಇಂಥ ವ್ಯಕ್ತಿಗಳು, ಇನ್ಯಾವುದೋ ವ್ಯಕ್ತಿಗಳು, ಅವ್ರ ಅಧಿಕಾರ, ಅವ್ರ ಹೆಸರು, ಅವ್ರ ಕೀರ್ತಿ, ಅವ್ರ ಪ್ರತಿಷ್ಠೆ ಅಂತ ಅವ್ರ ಹಿಂದ್ಗಡೆ ಹೋಗ್ತಾ ಅವ್ರು ನೋಡ್ತಾರೇನೋ, ಕೊಡ್ತಾರೇನೋ, ಮಾಡ್ತಾರೇನೋ. ಖಂಡಿತ ಕೊಡಲ್ಲ. ಅವ್ರ ಕೆಲ್ಸ ಆಗಿದ್ದೆ ತಿರುಗಿ ನೋಡೋದು ಇಲ್ಲ. ಹೌದು, ನೀವ್ ನಂಬಲ್ಲ. ಈಗ ಹೇಳ್ತೀನಿ ನೋಡಿ, ನನಗೆ ನನ್ನ ಗುರುಗಳ ತುಂಬಾ ಆತ್ಮೀಯರು. ಅವರ ಒಂದು ಕ್ಲಾಸ್ಮೇಟ್, ಬಹುದೊಡ್ಡ ರಾಜಕಾರಣಿ, ಧರ್ಮಪತ್ನಿ. ಅವ್ರು ಆಗೋಕ್ ಮೊದಲು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಆಮೇಲೆ ಬಿಸಿ ಬಿಡಿ, ಇವ್ರಿಗೂ ಹೆಸರು ಗೊತ್ತು, ಸಾಮಾನ್ಯದಲ್ಲ. ಸರಿ, ಯಾರಿಗೋ ಏನೋ ಒಂದು ಕೆಲಸ ಆಗ್ಬೇಕಿತ್ತು. ನಾನು ಇದ್ದೆ, ಇವ್ರ ಹತ್ರ ಫೋನ್ ನಂಬರು ಇತ್ತು. ಮೆಸೇಜ್ ಮಾಡಿದ್ದಾರೆ, ಹೇಗಿದೀಯಮ್ಮ, ಚೆನ್ನಾಗಿದ್ದೀಯಾ? ಯಾಕಂದ್ರೆ ಬಿಸಿ ಇರ್ತಾಳೆ ತಾಯಿ ಜೀವ. ಅಷ್ಟು ದೊಡ್ಡ ರಾಜಕಾರಣಿ, ಮಿನಿಸ್ಟ್ರು, ಇನ್ನೊಂದು ಓಡಾಟ, ಏನ್ ಬಿಸಿ ಇರುತ್ತೋ ನೋಡ್ಕೊಂಡು ಒಂದು ರಿಪ್ಲೈ ಮಾಡುತ್ತೆ, ಮಾತಾಡುತ್ತೆ. ಯಾರಿಗೋ ಒಂದು ಪುಟ್ಟ ಸಹಾಯ. ಗುರುಗಳೇ, ನೀವ್ ಯಾರ ಹಿಂದ್ಗಡೆ ಹೋಗ್ತಿದ್ರಿ, ನೀವ್ ಏನ್ ಮಾಡ್ತಿದ್ರಿ, ನಿಮ್ಗೆ ಏನಾದ್ರೂ ಇರ್ಲಿ ಕೊಡ, ಮನುಷ್ಯ ಪ್ರಯತ್ನ ಅಂತ ಒಂದು ಮಾಡಬಾರ್ದೇನೋ ಅಂತ. ನಾನ್ ಸುಮ್ನಿರಿ ಗುರುಗಳೇ ನೀವು ಅಂತ ಕೇಳಲಿಲ್ಲ. ನನಗ್ ಗೊತ್ತು ಅವ್ರ ಸ್ಥಾಯಿ ಏನೋ, ಅವ್ರ ತಾಕತ್ತೇನೋ ಅಂತ. ಈ ಪುಟ್ಟ ಜೀವ ಹಾಕೇ ಬಿಡ್ತು. 2-3 ಬಾರಿ ಹಾಕ್ತು, 2 ದಿನ ಹಾಕ್ತು. ನಮಸ್ತೆ ರೀ ಅಂತ ಕೂಡ ರಿಪ್ಲೈ ಬರ್ಲಿಲ್ಲ. ನನ್ಗೆ ಹೇಳಲೂ ಇಲ್ಲ. ಬಿಸಿ ಇದ್ಲಂತೆ ಆ ಮಗು ಅಂತ. ನಾನು ಮೆಲ್ಲಗೆ ಅಮ್ಮ ಅವ್ರಿಗೆ ಹೇಳ್ಬಿಟ್ಟು ಫೋನ್ ತಗೊಂಡು ಚೆಕ್ ಮಾಡಿದ್ರೆ ರಿಪ್ಲೈಯೇ ಇಲ್ಲ. ಸುಮ್ಮನೆ ಆಗ್ಬಿಟ್ಟೆ. ಹೇಳಿದ್ರೆ ದೊಡ್ಡ ಜೀವ ನೋವು ತಿನ್ಬಿಡುತ್ತೆ. ಗೆಳೆಯ, ಗೆಳತಿ, ಕ್ಲಾಸ್ಮೇಟ್ಸು, ಅಧಿಕಾರ ಬಂದ ಮೇಲೆ ಯೋಚನೆ ಮಾಡಿ ನೋಡಿ. ಇಲ್ಲ ಮಕ್ಕಳೇ, ಅಂಥದ್ದೊಂದು ಮುಗ್ಧ ಹೃದಯ ಭಾವ ನಾವು ತುಂಬಾ ಅಪರೂಪ. ಅದೆಷ್ಟು ನೊಂದ್ಕೊಂಡ್ರು ಅವರು, ನನಗೋಸ್ಕರ ನಾನು ಹೋಗಲ್ಲ ಕಣೋ, ಯಾವತ್ತು ಚಾಚಲ್ಲ, ನನಗ್ ಬೇಕು ಇಲ್ಲ, ಏನೋ ಅವ್ರ ಮೂಲಕ ಮಾಡಿಸ್ಬೋದಿತ್ತಲ್ಲ. ನಾನು ಗೊತ್ತಿದ್ದಾರೆ, ಇರಿ ಹೇಳ್ತೀನಿ ಅಂತ ಹೇಳಿದೆ. ತುಂಬಾ ನೋವಾಯ್ತು ಕಣೋ ಅಂತ ಒಂದು 6-8 ತಿಂಗಳಂತ. ಇರ್ಲಿ ಬಿಡಿ ಗುರುಗಳೇ, ಸರಿ ಆಗುತ್ತೆ. ಸುಮ್ಮನಾಗ್ಬಿಟ್ಟು ದೈವಾನುಗ್ರಹದಿಂದ ಯಾವ ವ್ಯಕ್ತಿ ಬಂದಿದ್ರೋ ಒಂದು ಸಂಕಲ್ಪದಿಂದ ಆಗಿ ಹೋಯ್ತು. ಮೊನ್ನೆ ಬಂದಿದ್ರಲ್ಲ ಯಾರು, MBBS ಆಯ್ತು ಅಂತ ಒಬ್ರು, ಒಬ್ರು BTech ಆಯ್ತು ಅಂತ ಒಬ್ರು, ಮಗ ಫೇಲ್ ಆಗಿದ್ದಂತ ಒಬ್ರು, 9ನೇ ಕ್ಲಾಸ್ ಪಾಸ್ ಆಗಿದ್ ಮಗಳನ್ನ ಕರ್ಕೊಂಡ್ ಬಂದಿದ್ರು. CA ಮಟ್ಟದ ಉದ್ಯೋಗ, ಸ್ಥಾನ, ಗತ್ತು. ಅಬ್ಬಾ, ಇಂಟರ್ನ್ಯಾಷನಲ್ ಒಂದು ದೊಡ್ಡ ಏರ್ಪೋರ್ಟ್ ಹತ್ರ ಏನೋ ಒಂದು ಸಿಟಿ ಹೇಳೋದು.
ಒಳ್ಳೆ ಸ್ಟೈಲ್ ಇದ್ದೇನೆ ಅಂತ. ಈ ತರದ್ ಎಷ್ಟೋ ಕೇಳ್ತಿರ್ತಾನೆ. ಸಾಕು, ದೈವವೇ ಸಾಕ್ಷಿ, ದೈವವನ್ನೇ ನಂಬಬೇಕು. ನೋಡಿ, ಆ ಭಗವಂತ ಕೃಷ್ಣ ತನ್ನ ಹೆಂಡತಿ ಮೇಲೆ ಗಮನ ಇಲ್ಲ, ಮಕ್ಕಳ ಮೇಲೆ ಗಮನ ಇಲ್ಲ, ಮೊಮ್ಮಕ್ಕಳು ಯಾರ ಮೇಲೆ ಗಮನ ಇಲ್ಲ. ಸುಧಾಮ 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 ಅಂತ ಓಡು ಬಂದು ಅಪ್ಕೊಂಡು ಹಿಂಗೆ ಗಿರಿಗಿಟ್ಲೆ ಸುತ್ತಾನೆ. ನಮ್ಮನ್ನ ಹಾಗೆ ಭಗವಂತ ಸುತ್ತೋದು. ನಮಗ್ ನಂಬಿಕೆ ಇಲ್ಲ. ನಾವು ಹುಚ್ಚರಿಸಂತೆ ಈ ಹುಚ್ಚರುಗಳನ್ನ ನಂಬ್ತೇವೆ, ಈ ಅಧೋಮುಖಿಗಳನ್ನ ನಂಬ್ತೇವೆ. ಹೌದು, ಈ ಉತ್ಥಾನ ಪಾದರನ್ನ ನಂಬ್ತೇವೆ, ಈ ಸುರುಚಿಯನ್ನ ನಂಬ್ತೇವೆ, ಸುನೀತಿಯನ್ನ ನಂಬಲ್ಲ. ಸುರುಚಿಯನ್ನ ರುಚಿ 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 ಅನ್ನತಕ್ಕಂಥದ್ದು ನಂಬ್ತೇವೆ. ಕರ್ಕೊಂಡೋಗಿ ಹೆಂಗ್ ಹೋಗ್ತಾನೆ, ದಡ ದಡ ದಡ. ನನ್ನ ಸುಧಾಮ ಗೊತ್ತಿದೆಯಾ? ನೋಡಿ ಸ್ನೇಹಿತರೆ, ನೋಡಿ ನೋಡಿ ನೋಡಿ, ನನ್ನ ಸ್ನೇಹಿತ ಬಂದ್ಬಿಟ್ಟು ಎಷ್ಟು ವರ್ಷ ಆಯ್ತು. ಇವ್ನು ನನ್ನ ಸ್ನೇಹಿತ, ನಾನು ಹೇಳ್ತಿದ್ನಲ್ಲ ಅಕ್ರೂರ ಅಕ್ರೂರ, ಎಲ್ಲಿ ಕೇಳು, ಇವನೇ ನನ್ ಕುಚಿ ಅಲ್ಲ, ಇವನ್ ಜೊತೆಲೆ ಅಕ್ರೂರನ್ಗೂ ಕಣ್ಣಲ್ಲಿ ನೀರಂತೆ. ನಮಗ್ ಸಿಗಲಿಲ್ಲ ಪರಂಧಾಮ. ಇಷ್ಟು ಪ್ರೀತಿಯ ಅಂತ ಭಗವಂತ ನಮ್ಮನ್ನು ಅಷ್ಟು ಪ್ರೀತಿಸ್ತಾನೆ. ಭಗವಂತನಿಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಇರೋದಕ್ಕೆ ನಮಗೆ ಇಷ್ಟೆಲ್ಲ ಕೊಟ್ಟಿರೋದು ನಾವು ಗಮನಿಸ್ತಿಲ್ಲ. ಈ ಪ್ರಕೃತಿನ ಕೊಟ್ಟಿದ್ದಾನೆ. ಈ ಪ್ರಕೃತಿ ಮಾತೆಗಿಂತಲೂ ಶಕ್ತಿ ಉಳ್ಳಂತದ್ದು ಯಾವುದಾದ್ರೂ ಇದೆಯಾ? ಇದನ್ನ ಸರಿಯಾಗಿ ನಾವು ಅಳವಡಿಸ್ಕೊಂಡು ನಾವು ಬರೀ 50 ಅಡಿಗೆ ಬಿಟ್ಬಿಟ್ವಿ, ಬರೀ 5 ಮೂಸಂಬಿಗೆ ಬಿಟ್ಬಿಟ್ವಿ. ಒಬ್ಬ ಕೃಷಿಕನನ್ನ ನೋಡಿ, ಒಬ್ಬ ರೈತನನ್ನ ಕೇಳಿ ನೋಡಿ, ಅವನ್ ಬಿಡೋಲ್ಲ. ಅಲ್ಲೇ ಹುಡುಕ್ತಾನೆ, ಅಲ್ಲೇ ಬೆಳಿತಾನೆ. ಅವನ್ಗೆ ಅದು ಬಿಟ್ಟು ಬೇರೆ ಗೊತ್ತಿಲ್ಲ. ಅವನ್ಗೆ ಅದೇ ಭಗವಂತ, ಭೂತಾಯಿಯೇ ಭೂದೇವಿಯೇ ಅವನ ಸಕಲ ತಪಸ್ಸಿನ ತರ ಕೂತಿರ್ತಾನೆ. ಅದಕ್ಕೆ ಅವನು ಯಶಸ್ವಿ. ಅವನು ಯಾವತ್ತಾದ್ರೂ ಉಪವಾಸದಿಂದ ಮಲಗಿರೋದು ನೋಡಿದ್ದೀರಾ? ಎಲ್ಲೋ ಒಂದಷ್ಟು ಕಾಳು ಇಟ್ಟಿರ್ತಾನೆ. ಅದು ನನ್ನ ರೈತ. ಅಂಥದೊಂದು ಬಲ ನೋಡಿ. ಇಲ್ಲೂ ಅದೇ ಆಗೋದು. ರಾಮ ಕರ್ಕೊಂಡು ಹೋಗಿ, ತನ್ನ ಅಂತಃಪುರಕ್ಕೆ ಯಾರು ಬರುವಾಗಿಲ್ಲ. ಯಾರಾದ್ರೂ ಹೋಗೋಕ್ಕಾಗುತ್ತಾ? ಅಪ್ಪ ಅಮ್ಮನ ಅಂತಃಪುರಕ್ಕೆ ನಾವೇ ಹೋಗಲ್ಲ. ತಂಗಿ ಅಂತಃಪುರಕ್ಕೆ ಬೆಡ್ರೂಮ್ಗೆ ಹೋಗಲ್ಲ, ಅಕ್ಕನ ಬೆಡ್ರೂಮ್ಗೆ, ತಮ್ಮನ ಬೆಡ್ರೂಮ್. ನಾನು ಇವತ್ತಿಗೂ ನನ್ನ ತಮ್ಮನ ಬೆಡ್ರೂಮ್ ನೋಡಿಲ್ಲ, ತಂಗಿ ಬೆಡ್ರೂಮ್ ನೋಡಿಲ್ಲ, ಅಕ್ಕನ ಬೆಡ್ರೂಮ್ ನೋಡಿಲ್ಲ. ಇದಾರೆ, ಎಲ್ರೂ ಇದಾರೆ, ಎಲ್ರೂ ಜೊತೆಲೇ ಇದ್ದೇವೆ. ನಂಗೆ ಗೊತ್ತಿಲ್ಲ ಅವ್ರು ಒಳಗಡೆ ಹೇಗಿರ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅದೇ ನನ್ನ ಬೆಡ್ರೂಮ್ ಆದ್ರೆ ಬಾಗಿಲು ತೆಗ್ದೇ ಇರ್ತೇನೆ. ನೆನ್ನೆ ಬೆಳಿಗ್ಗೆನೂ ಅಕ್ಕನಾಗ್ತಿದ್ರು, ಏನೋ ಇದು ಅಂತ. ಮಕ್ಕಳೆಲ್ಲ ಒಳಗಡೆ ಬಂದು ಮಲ್ಕೊಂಡು, ದೊಡ್ಡ ದೊಡ್ಡ ಕಿಟಕಿಗಳಿದೆ, ಗಾಳಿ ಬೀಸುತ್ತೆ, ಒಂದ್ ಸ್ವಲ್ಪ ಸಣ್ಣದಾಗಿ ಎಸಿನೂ ಇದೆ, ಆನಂದವಾಗಿ ಮಲ್ಕೊಳ್ಳೋದು. ಸುಮ್ನೆ ನೀನ್ ಮಲ್ಕೊಳ್ಳೋ, ನೀನ್ ಮಲ್ಗೋದು ದೆವ್ವದ ಹೊತ್ತು. ನೀನ್ ಮಲ್ಗೋದು ಹಬ್ಬ ಬಂದು 2 ಅವರ್ 3 ಅವರು ಎದ್ದು ಕೂತ್ಕೊಂಡು ಏನೋ ಬರೆಯೋದು, ಇನ್ನೊಂದೋ ಮಾಡ್ತಿರ್ತೀನಿ. ನೀನು ಅಪರೂಪ 4-4:15 ಮಲಗ್ತೀನಿ, ಮತ್ತೆ ಎದ್ದೊಳ್ತೀನಿ. ನೀನು ಇಲ್ಲ 5 ಗಂಟೆಗೆ ಬಂದ್ರು ಎದ್ದೇ ಇರ್ತೀವಿ, ಲೈಟ್ ಉರಿತಾ ಇರುತ್ತೆ. ಆ ಮಕ್ಳಿಗೆ ಯಾಕೋ ಬಿಡೋ ಅಂತ ಇಡ್ಲಿಕ್ಕ. ಮಕ್ಕಳು ನಮ್ ಜೊತೆಲಿ ಮಲಗ್ಬೇಕು, ಅವ್ರ ಆನಂದ, ಒಟ್ಟಾಗಿ ಮಲಗೋದ್ರಲ್ಲಿ ಆನಂದ ನಿಂಗೆ ಗೊತ್ತಿಲ್ಲ. ಮೊಬೈಲ್ ಇಟ್ಕೊಂಡು 12 ಗಂಟೆವ್ರು ಕುತ್ಕೋತಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ರೂಮ್ಗಳಲ್ಲಿ ಹಾಕ್ಬಿಟ್ಟಿದೀವಿ, ತೆಗೆದಿಡೋಣ ನಮ್ ಜೊತೆಲಿ, ಅವ್ರಿಗೆ ಆನಂದ ಕಲ್ಸೋಣ. ಅಕ್ಕ, ತಂಗಿ, ತಮ್ಮ, ಅಣ್ಣ ಒಂದೇ ಚಾದರದಲ್ಲಿ ಮಲಗೋ ಆನಂದ ನಿಮ್ಗೆ ಗೊತ್ತಿಲ್ಲ. ನಾವು ಮರ್ತು ಬಿಟ್ಟಿದ್ದೀಯ ಅಕ್ಕ ಅಂತ. ನಮ್ ಕಾಲ ಬಿಡೋ, ಈಗಿನ ಕಾಲದ ಮಕ್ಕಳು ಬೇರೆ ಕಾಣೋ ಅಂತ ಅಕ್ಕ. ಅದೇ ಆನಂದ ಮಕ್ಕಳೇ. ಕೃಷ್ಣ ಆ ತರ ಕರ್ಕೊಂಡು ಹೋಗ್ತಾನೆ ಅಂತಃಪುರಕ್ಕೆ. ನಂಬ್ತೀರಾ? ಕುಳಿತು ಆ ಪಾದಗಳು ಹೊತ್ತುತ್ತಾ ಮಾತಾಡ್ತಾ, ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯೋ, ಇದ್ಯಾಕೋ ಇಲ್ಲಿ ಕಪ್ಪಗಾಗಿದೆ, ಇದ್ಯಾಕೋ ಇಲ್ಲೆಲ್ಲ ಇದಾಗ್ಬಿಟ್ಟಿದೆ. ಯಾರು ತೋಟದ ಕೆಲ್ಸ ಇರುತ್ತಲ್ವಾ ಹಂಗೆ. ಹೌದಾ, ಇರ್ಲಿ ಬಿಡು, ಇರುತ್ತೆ. ನೀನು ತೋಟದಲ್ಲಿ ತುಂಬಾ ಬಿಸಿಲಲ್ಲಿ ಇರ್ತೀಯಲ್ವಾ, ಅದಕ್ಕೆ ಇದೇನೋ ಸ್ಕಿನ್ ಟ್ಯಾನ್ ಅಂತೆಲ್ಲ ನಾವು ಮಾತಾಡ್ತೀವಲ್ಲ. ತಾನೇ ಪ್ರಶ್ನೆ ಕೇಳ್ತಾನೆ, ತಾನೇ ಉತ್ತರ ಹೇಳ್ತಾನೆ. ಕೂದ್ಲೇನು ಹಿಂಗ ಗುಂಗುರ್ ಕಟ್ಟಿಬಿಟ್ಟಿದೆ. ಇಲ್ಲ, ಬಿಸಿಲಲ್ಲಿ ಓಡಾಡ್ತಿರ್ತೀಯಲ್ವಾ, ಸೊ ಎಲ್ಲೋ ಎಣ್ಣೆ ಎಲ್ಲ ಜಾರ್ ಬಿಟ್ಟಿರುತ್ತೆ ಕಣೋ, ಅದಕ್ಕೆ. ಇದೇನೋ ಪಾದ ಎಲ್ಲ ಹೊಡೆದ್ ಬಿಟ್ಟಿದೆ, ಅದೇ ಆ ಕೆಸರಲ್ಲೆಲ್ಲ ಓಡಾಡ್ತಿರ್ತೀಯಲ್ವೇನೋ, ಅದಕ್ಕೆ ಹಿಂಗ ಆಗ್ಬಿಟ್ಟಿರುತ್ತೆ. ಯಾಕೋ ನೆನ್ಸ್ಕೊಂಡಿಲ್ಲ ಸುಧಾಮ, ನೀನ್ ಯಾಕೋ ಬರ್ಲಿಲ್ಲ ಸುಧಾಮ ಅಂತ ಏನು ಹೇಳ್ತಾನೆ. ಪರಂಧಾಮ ಮಾಡತಕ್ಕಂತ ಸೇವೆಗಳು ನೋಡಿ ಅವನು ತಲೆಗೆಟ್ಟೋಗುತ್ತೆ. ಏನು ಮಾತಾಡಲ್ಲ. ಇರ್ಲಿ ಅದೆಲ್ಲ ಇರ್ಲಿ, ನನ್ ತಂಗಿ ಮದುವೆ ಆಗಿದೆ, ನೀನ್ 2 ಮಕ್ಳು ಕೇಳ್ಪಟ್ಟಪ್ಪ, ಊರ್ನವ್ರು ಬಂದಿದ್ರು ನೋಡಿ, ಇದೆಲ್ಲ ತಿಳ್ಕೊತಿದ್ದಾನೆ ಪರಂಧಾಮ. ಇದು ನಿಜವಾದ ಗೆಳತನ ಅಂದ್ರೆ. ಇವತ್ತು ಗೆಳತನ ಅಂದ್ರೆ ಬೆಂಕಿ ಹಚ್ಚೋದೆ, ಎಷ್ಟು ಬಾಚ್ಕೊಳ್ಳೋದು. ಅಯ್ಯೋ, ಅದು ಅಭಾಸ. ಕೇಳಬೇಡಿ, ಬೇಡ. ಅಕ್ಷಯ ತೃತೀಯದ ದಿನ ನಿಮ್ ಮನ್ಸಿಗೆ ನೋವಾಗುತ್ತೆ. ಈ ತರದ ವ್ಯಕ್ತಿಗಳು ಇದ್ದಾರೆ, ತಿಳ್ಕೊಬೇಕು. ಕೃಷ್ಣ ಕುಚೇಲರ ಆ ಮುಗ್ಧ ಬಾಂಧವ್ಯದ ಗೆಳತನವನ್ನ ಒಂದು ಕೇಳಿದ್ರೆ ಸಾಕು, ವೃದ್ಧಿ, ಸಕಲವೂ ವೃದ್ಧಿ. ಹೌದು, ನಮ್ಮ ಶುದ್ಧಿ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ
ಜಗತ್ತಿಗೆ ಬಹಿರಂಗ ಏನ್ ಶುದ್ಧಿ ಮಾಡ್ಕೊಂಡು ಏನ್ ಪ್ರಯೋಜನ ಕೊಣೋ, ಅಂತರಂಗ ಶುದ್ಧಿ ಇಲ್ಲದಂತೂ ಲೋಕಕ್ಕೆ ತಿಳಿಸ್ಕೊಟ್ಟಂತ ನಮ್ಮ ಬಸವಣ್ಣನವರಿಗಿಂತಲ್ಲ ಮಹಾಗುರುಗಳು, ಪ್ರಣವ ಶಕ್ತಿಗಳು. ಇವತ್ತು ನಾವಿಲ್ಲ ಮಕ್ಕಳು, ಬಹಿರಂಗ ಮಾತ್ರ ತುಂಬಾ ಸೆಂಟ್ ಹಾಕೊಂಡು ಗಾಂಭೀರ್ಯವಾಗಿದ್ದೇವೆ. ಒಳಗಡೆ ಎಷ್ಟು ವಿಕೃತಗಳು, ಎಷ್ಟು ಬಾಚುವಿಕೆಗಳು, ಎಷ್ಟು ಕಿರಾತಕ ಬುದ್ಧಿಗಳು ನಮ್ಮಲ್ಲಿ, ನನ್ನಲ್ಲಂತೂ ಜಾಸ್ತಿಯೇ. ಹೌದು, ನಿಮ್ದೆಲ್ಲ ನಾನು ತಗೋತೇನೆ. ಹೌದು, ತಗೋಬೇಕು ಬಂದ್ಬಿಡುತ್ತೆ. ಆಸೆಗಳ ಗೊಂಚಲು ಎಲ್ಲೋ ದಾರಿ ತಪ್ಪಿಸ್ಬಿಡುತ್ತೆ. ಮಕ್ಕಳು, ಪುಟ್ಟ ಮಕ್ಕಳು, ಇನ್ನದೆಲ್ಲ ಆಗ್ಬಿಡುತ್ತೆ. ಇಂಥದೊಂದು ಬಾಂಧವ್ಯ ತಗೊಂಡು ಆ ಒಂದು ಎರಡು ಇಡೀ ಅವಲಿಕ್ಕೆ ತೆಗಿತಾನೆ, ಕೊಡೋ ಇಲ್ಲಿ ಕೊಡ್ ಬೇಡ ಅಂತ. ಯಾಕಂದ್ರೆ ತಿನ್ಕೊಂಡು ಬಂದಿದ್ದಾನೆ, ಮುಗ್ಲಾಗ್ಬಿಟ್ಟಿದೆ ಮೊದಲೇ. ಅಷ್ಟು ದೂರದಿಂದ ಬಂದಿರೋನು. ಎಲ್ಲಿಯ ದ್ವಾರಕ, ಎಲ್ಲಿಯ ಉತ್ತರ ಪ್ರದೇಶ, ಎಲ್ಲಿಯ ಗುಜರಾತ್ ಮಕ್ಕಳೇ, ಯೋಚನೆ ಮಾಡಿ ನೋಡಿ ಆಗಿನ ಕಾಲದಲ್ಲಿ ಏನಿತ್ತು. ಸುಮಾರು 4,000 ವರ್ಷಗಳ ಹಿಂದ್ಗಡೆ, 4,000 ವರ್ಷಗಳ ಹಿಂದ್ಗಡೆ ಕತೆ ಇದು. ಪುಣ್ಯಾತ್ಮ ಯೋಚನೆ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಹಾಳಾಗ್ಬಿಟ್ಟಿರುತ್ತೆ ಆ ಮಳೆ, ಆ ಬಿಸಿಲು. ಏನು ಅವನೇನು ನನ್ನ ಪಾಡು ನಾನು ತಿನ್ಕೊಂಡು ಜೀರ್ಣಿಸ್ಕೋಬಳ್ಳೆ ಮೊದಲಿಂದಲೂ. ಇದನ್ನ ಬೇರೆಯವ್ರು ಮಾಡ್ಲಿಕ್ಕೆ ಆಗುಲ್ಲ ಅನ್ನುವಂತ ಭಾವ ಯಾಕೆ ಕೊಡ್ಬೇಕು ಕೃಷ್ಣನ್ಗೆ ಅಂತ ನೋಡಿ ಕಿತ್ಕೊಂಡು ತಿಂತಾನೆ. ಬೇಡ ನೀನ್ ಸುಮ್ನಿರು, ನನ್ ತಂಗಿ ಮಾಡಿರೋದು ಇದು ಅಂತ ಸಕಲವನ್ನು ಕೊಟ್ಟು ಬಿಡ್ತಾನೆ ಭಗವಂತ. ಅದುವೇ ಅಕ್ಷಯ ವೃತ್ತಿ. ಜಗತ್ತಿಗೆ ಒಂದು ಗೆಳತನದ ಸಾರಥ್ಯ, ಒಂದು ಪ್ರಸಾದದ ಸಾರಥ್ಯ, ಒಂದು ಮುಗ್ಧತೆಯ ಸಾರಥ್ಯ, ಒಂದು ಪ್ರೀತಿಯ ಸಾರಥ್ಯ, ಒಂದು ನಂಬಿಕೆಯ ಸಾರಥ್ಯ. ಫಲಂ ಪುಣ್ಯ ದರ್ಶನಂ. ಅವನಲ್ಲಿ ಎಷ್ಟು ಒಳಗಡೆ ನನ್ನ ಕೃಷ್ಣ, ನನ್ನ ಕೃಷ್ಣ, ನನ್ನ ಕೃಷ್ಣ ಅಂತ ಪ್ರೀತಿಸ್ತಿದ್ನೋ, ಆರಾಧಿಸ್ತಿದ್ನೋ, ಅದರ 1000 ಪಟ್ಟು ಭಗವಂತ ನಿಂತು ಬಿಟ್ಟ. ಅಂತ ಸತ್ಯಭಾಮೆಗೆ ನಾರದರು ಬಂದಿದ್ರಂತೆ. ಭಗವಂತ ಇದೆ ಆದ್ರೆ ನಾನು ಹೇಳ್ತಿರ್ಲಿಲ್ವಾ, ನಾರದ್ರಿಗೂ ಕೂಡ ಸಂಕಟ. ಸದಾ ನಾರಾಯಣ 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 ಅಂತೀನಿ, ನನ್ನ ನಾರಾಯಣ ನನ್ನ ಮೇಲೆ ಗಮನ ಇಲ್ಲ. ನಿಜವೇ, ಸದಾ ಭಕ್ತರ ಮೇಲೆ, ಸದಾ ತನ್ನನ್ನ ಅಂತರಂಗದಲ್ಲಿ ಧ್ಯಾನಿಸ್ತಕ್ಕಂಥ ಭಕ್ತರ ಮೇಲೆಯೇ ಧ್ಯಾನ ಅಂತ ನಾರದ್ರಿಗಾಗ ಅರ್ಥ ಆಯ್ತಂತೆ. ಇದೇ ಸತ್ಯ ಮಕ್ಕಳೇ. ನಾವಿಲ್ಲದ ಎಲ್ಲೋ ಓಡ್ತಿದ್ದೇವೆ. ತಪಸ್ಸು ಅನ್ನೋದದೆ, ಧ್ಯಾನ ಅನ್ನೋದದೆ. ಧ್ಯಾನಂ ಸರ್ವತ್ರ ಸಾಧನಂ ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ. ಧ್ಯಾನಂ, ನಮ್ ಧ್ಯಾನ ಯಾವ ರೀತಿ ಇರಬೇಕು ನೋಡಿ. ಕುಚಲಿನಿಗೆ ಇದ್ದಿದ್ದಕ್ಕೆ ಸಕಲು ನನ್ನ ಕೃಷ್ಣ ಇದ್ದಾನೆ ಬಿಡು, ಏನ್ ಮಾಡಿದ್ರು ನನ್ನ ಕೃಷ್ಣ ಇದ್ದಾನೆ ಬಿಡು ಅನ್ಕೋತಿದ್ದ. ಕಡೆಗೂ ಕೃಷ್ಣರು ಕರೆಸ್ಕೊಂಡು ಆ ಪರಂಧಾಮ, ಆ ಜಗತ್ ಕಿಲಾಡಿ, ಆ ತಾಯಿ, ಆತನ ಧರ್ಮಪತ್ನಿಯ ಮನಸ್ಸಿನಲ್ಲಿ ಆತರ ಬರೋ ಹಾಗೆ ಮಾಡಿ, ಆಕೆ ಒತ್ತಡ ಹಾಕಿ ಕಳಿಸೋ ಹಾಗೆ ಮಾಡಿ, ಇನ್ನು ಸಾಕು ನನ್ನ ಕುಚೇಲ ಕಷ್ಟ ಪಡೋದು. ನನ್ನ ಸೋದರ ಸೊಸೆ ಸೋದರಳಿ ಅಂದ್ರೆ ಇನ್ನು ಮೇಲೆ ಕಷ್ಟ ಪಡಬಾರ್ದು. ಆ ರೀತಿ ನೀವು ನಂಬಲ್ಲ. ನಾವು ಕಷ್ಟಪಟ್ಟಿದ್ ಸಾಕು. ನಮ್ಮ ಮಕ್ಕಳು, ನನ್ನ ತಂಗಿ ಮಕ್ಕಳು, ನನ್ನ ಅಕ್ಕನ ಮಕ್ಕಳು, ಒಂದು ತಂಗಿಯ ಬಾಂಧವ್ಯ. ಅದಷ್ಟೇ ಅಲ್ಲ, ತನ್ನ ಸೋದರಿಯಾದ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತ ಅದ್ಭುತವಾದಂತ ದಿನ ಅಕ್ಷಯ ವೃದ್ಧಿ. ಕೊಟ್ಟಿದ್ದು ಮಕ್ಕಳು ಎಲ್ಲಾ ಕೊಟ್ಟಿದ್ದೆ. ನಾವು ಗಮನಿಸಿ ನೋಡಿದ್ರೆ ಅಕ್ಷಯ ತೃತೀಯ ಅಂದ್ರೆ ಕೊಡುವುದು, ಹಂಚುವುದು, ಪ್ರೀತಿ ಹಂಚುವುದು, ಆ ಸೋದರಿಯನ್ನ ರಕ್ಷಿಸುವುದು, ಎಂತ ಗಂಡಾಂತರಗಳಿಂದಲೂ ಅನ್ನತಕ್ಕಂಥದ್ದು. ಇದನ್ನ ತಿಳ್ಕೊಳ್ಳದೆ ಹೋಗಿ ಅಕ್ಷಯ ತೃತೀಯ ಹೋಗಿ ಬಂಗಾರ ತಗೋಬೇಕು. ತಗೊಳ್ಳಿ, ನಿಮ್ಮ ಇಷ್ಟ, ತಗೋಬೇಡಿ ಅನ್ನಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ, ಸಾಕಷ್ಟು ದುಡ್ಡಿದ್ರೆ ತಗೋಬೇನೆ, ಆದರೆ ದಾನ ಮಾಡಬೇಕು. ಅದುವೇ ಈ ಅಕ್ಷಯ ತೃತೀಯದ ಸಂಕಲ್ಪ. ಒಂದು ಪುಟ್ಟ ವಿರಾಮ ತಗೊಂಡು ಮತ್ತಷ್ಟು ವಿಚಾರಗಳೊಂದಿಗೆ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೌದು, ಇವರು ಪಾಂಡವರು ವನವಾಸಕ್ಕೆ ಹೋದಾಗ 12 ವರ್ಷ ಜೂಜಾಟದಲ್ಲಿ, ಆ ಒಂದು ಪಂಥದಲ್ಲಿ ಸೋತಾಗ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಒಂದು ನಿಯಮ ಹಾಕ್ಬಿಟ್ಟಿರ್ತಾರೆ.
ಅವ್ರು ಕಟ್ಟಿದಂತ ಇಂದ್ರಪ್ರಸ್ಥ ನೋಡಿದ್ನಲ್ವಾ, ಆ ಒಂದು ಭಾವ ದುರ್ಯೋಧನಾದಿಗಳಿಗೆ ಹೊಟ್ಟೆ ಉರಿದು ಬಿಟ್ಟಿತ್ತು, ಹೇಗಾದ್ರೂ ಕಬಳಿಸ್ಬೇಕು ಅಂತ. ತನ್ನ ವಂದಿಮಾಗದರಿಂದ, ಆ ವಂದಿಮಾಗದಿರು ಆ ಒಂದು ಬಹುಪರಾಕಗಳನ್ನ ಹೇಳ್ತಿದ್ರೆ ಧರ್ಮರಾಯರಿಗೆ, ಪಾಂಡವರಿಗೆ ಹೇಳ್ತಿದ್ರೆ ಅದನ್ನ ನೋಡಿ ದಂಗಾಗಿ ಬಿಟ್ಟಿದ್ದ. ತುಂಬಾ ಜನ ಗೊತ್ತಿಲ್ಲ. ವಂದಿ ಮಾಗದಿರು, ಮಗದರು ಅನ್ನತಕ್ಕಂಥದ್ದು. ಮಗಧ ದೇಶದವರು, ಬಿಹಾರ್ನವರು. ಮಗಧ ಅಂತ ಇವತ್ತೇನಾದ್ರೂ ಮಾತಾಡ್ತೇವಂದ್ರೆ ಬಿಹಾರ್. ವಂದಿ, ಪರಾಕು, ಆ ತರದ್ದು ಅವರ ಭಾಷೆಯಲ್ಲಿ. ರಾಜಾದಿರಾಜ, ರಾಜಕುಲೋತ್ತಂಗ, ರಾಜಮಾರ್ತಾಂಡ, ನಮ್ಮ ಕುಲತಿಲಕ, ಕರ್ನಾಟಕ ಸಿಂಹಾಸನಾಧೀಶ್ವರ, ವಿಜಯ ನಗರದ ವಿಶ್ವವಿಖ್ಯಾತ ದೊರೆ ಶ್ರೀಕೃಷ್ಣ ದೇವರಾಯರಿಗೆ ಬಹುಪರಾಕ್ ಆಗಿನ ಕಾಲದಲ್ಲಿ ಈ ತರ ವಂದಿ ಮಾಗದಿಗರನ್ನ ಇಟ್ಕೊತಿದ್ದು. ಅದು ಮಗಧ ದೇಶದವರು ವಿಶೇಷ ಎಕ್ಸ್ಪರ್ಟ್. ಅವರದೇ ಭಾಷೆಯಲ್ಲಿ, ಅವರದೇ ರೀತಿಯಲ್ಲಿ, ಅವರದೇ ಪೋಷಾಕಿನಲ್ಲಿ ಹಾಕೊಂಡು ಆತರ ಹೇಳೋದು ಠಾನ್ ಠಕ್ ಅಂತ. ಅದನ್ನ ಹೇಳೋದ್ ನೋಡಿ ಇವನಿಗೆ ಉಕ್ಕಿ ಉರಿದೋಗ್ಬಿಟ್ಟಿತ್ತಂತೆ ದುರ್ಯೋಧನ. ಏನೋ ಇದು ಒಂದೊಂದು ಚೂಸ್ ಮಾಡಿ ತಗೊಬಂದು ಇಟ್ಕೊಂಡಿದ್ರಂತೆ ನೋಡಿ ಪಾಂಡವರು. ತಡೀಲಾರ್ದೆ ಅದನ್ನ ಹೊಡಿಬೇಕು ಅಂತ ಏನೋ ಮಾಡ್ತಾರೆ ನೋಡಿ. ಆ ವನವಾಸಕ್ಕೆ ಬಂದಾಗ ಅವರನ್ನ ಕುಚೇಷ್ಟೆ ಮಾಡ್ಬೇಕು, ಅವರಲ್ಲಿ ಇನ್ನಷ್ಟು ನೋವು ತರಿಸ್ಬೇಕು ಅಂತ ಹೇಳಿ ಪ್ಲಾನುಗಳು. ಒಮ್ಮೆ ದೂರ್ವಾಸರು ತನ್ನ ಹಸ್ತಿನಾಪುರಕ್ಕೆ ಬಂದಾಗ ವಿಶೇಷ ಸೇವೆ ಎಲ್ಲ ಮಾಡಿಬಿಟ್ಟು ಏನ್ ಬೇಕು ಕೇಳೋ ಅಂತ ಹೇಳ್ತಾರೆ ದುರ್ಯೋಧನ ಹತ್ರ. ಕೀಟ್ಲೆ ಬುದ್ಧಿ, ಎಷ್ಟಾದ್ರೂ ಕಲಿಪ್ರಭಾ. ಸ್ವಾಮಿ, ಪಾಂಡವರು ಮಹಾಜ್ಞಾನಿಗಳು ಕಾಡಿನಲ್ಲಿ ಇದ್ದಾರೆ, ನೀವು ಹೋಗಿ ಅಲ್ಲೂ ನಿಮ್ ಶಿಷ್ಯರ ಸಮೇತ ಹೋಗ್ಬಿಟ್ಟು ಹೋಗಿ ಅವ್ರ ಸೇವೆನೂ ತಗೊಳ್ಳಿ, ಅವ್ರಿಗೂ ಆಶೀರ್ವಾದ ಮಾಡಿ ಅಂತ. ಅವತ್ತಿನ ಕಾಲಕ್ಕೆ ದೂರ್ವಾಸರ ಶಿಷ್ಯ ಪಡೆ ಎಷ್ಟಿತ್ತು ಗೊತ್ತರ? ಕಡಿಮೆ ಅಂದರು 3 ಲಕ್ಷ ಮಂದಿ ಅಂತ. ಆ ಮಹಾ ಪ್ರಣವ ಶಕ್ತಿ ಬರ್ತಿದ್ರು ಅವ್ರ ಹಿಂದುಗಡೆ. ಪರಶಿವನ ಅಪರಾವತಾರ 8ನೇ ಸ್ವರೂಪ ಅನ್ನತಕ್ಕಂಥದ್ದು, ಕಾಲ ರುದ್ರಾಯ ಅನ್ನತಕ್ಕಂಥ ಮಾತು ಹೇಳ್ತೀವಲ್ಲ, ಅಂಥದೊಂದು ಭಾವದಲ್ಲಿ ಇರತಕ್ಕಂಥ ಶಕ್ತಿ ದೂರ್ವಾಸರದ್ದು. ಇಟ್ಟರೆ ಶಾಪ, ಕೊಟ್ಟರೆ ವರ. ಅಬ್ಬಬ್ಬಬ್ಬಬ್ಬ, ದೂರ್ವಾಸರಿಂದ 1, 2 ನಡೆದಿರ್ತಕ್ಕಂಥ ಒಂದು ಪವಾಡಗಳು. ರಾಮಚಂದ್ರ ಇರ್ಲಿ ನೋಡಿ, ತಮ್ಮ ಶಿಷ್ಯರ ಜೊತೆ ಬರ್ತಾರೆ. ಪಾಂಡವರ ಕಾಡಿನಲ್ಲಿ ಯಾವುದೋ ಏನೋ ತಿನ್ಕೊಂಡು ರಾಮ ಕೃಷ್ಣ ಶಿವ ಅಂತ ಇರ್ಬೇಕಾದ ಸಂದರ್ಭದಲ್ಲಿ ಯೋಚನೆ ಮಾಡಿ ನೋಡಿ, ಬರ್ತಿದ್ದಾರೆ ಅವರೇ 5 ಜನ. ಏನೋ ಒಂದು ಅದ್ರ ಜೊತೆ ದ್ರೌಪದಿ ಒದ್ದಾಡ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಒಂದು ಪರ್ಣ ಕುಟೀರದಲ್ಲಿ ಗುರುಗಳ ಜೊತೆ, ಮಹರ್ಷಿಗಳ ಜೊತೆ, ತಪಸ್ವಿಗಳ ಜೊತೆ ತಮ್ಮದೇ ಆದಂತ ಒಂದು ಧರ್ಮ ಬೋಧನೆ, ಚಿಂತನೆ ಇವುಗಳ ನಡುವೆ ಇರ್ಬೇಕಾದ್ರೆ ಅಷ್ಟು ಜನ ಕರ್ಕೊಂಡ್ ಬಂದ್ರೆ ಊಟ ಹಾಕ್ಲಿಕ್ಕೆ ಆಗುತ್ತಾ? ಹೋಗಿ ನೀವು ಅಲ್ಲೂ ಸೇವೆ ಮಾಡಿಸ್ಕೊಳ್ಳಿ, ಆಶೀರ್ವಾದ ಮಾಡಿ ಅನ್ನ. ನಾನ್ ಬರ್ತಿದ್ದೇನೆ ಅಂತ ಹೇಳ್ಬಿಟ್ಟು ಸುದ್ದಿ ಕಳಿಸಿದ್ದಾರೆ. ಧರ್ಮರಾಯರಿಗೆ ಗುಂಡಿಗೆ ದಸಕ್ಕು ಅನ್ನಿಸ್ಬಿಟ್ಟಿದೆ. ಏನಪ್ಪಾ ಇದು ಅಂತ. ದಿಕ್ಕು ತೋಚದಂತ ಪರಿಸ್ಥಿತಿ. ಯಾಕಂದ್ರೆ ಗೊತ್ತು, ಧರ್ಮರಾಯರಿಗೆ ಗೊತ್ತು ಬರ್ತಿರೋದು ದೂರ್ವಾಸರು, ಅಂತಿಂತ ಶಿಷ್ಯರ ಪಡೆಯಲು ಬರ್ತಿಲ್ಲ ಲಕ್ಷಾಂತರ ಮಂದಿ. ಎಲ್ಲಿಂದ ಬಡಿಸೋದು ಆ ಕಾರಣಲ್ಲ? ಅದು ಬಂದಿದ ತಕ್ಷಣ ದೂರ್ವಾಸರಿಗೆ ಈಗ ಇಡು ಅಂದ್ರೆ ಊಟ ಎಲ್ಲರಿಗೂ ಇಟ್ಬಿಡ್ಬೇಕು. ಎಲ್ಲಿಂದ ಇಡೋದು? ಎಲ್ಲಿಂದ ದವಸ ಧಾನ್ಯ, ಆ ಹಣ್ಣುಗಳು, ಕಾಯಿಗಳು, ತರಕಾರಿಗಳು, ಸೊಪ್ಪುಗಳು ಎಲ್ಲ ತಂದು ಮಾಡೋದು? ಮಕ್ಕಳು ಯೋಚನೆ ಮಾಡಿ ನೋಡಿ. ಇವರೇ ಕಾಡಿನಲ್ಲಿ ಕಂಡು ಮೂಲಾದಿ ತಿನ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂತಿದ್ರೆ ಹೇಳಿ ಕಳಿಸಿದ್ರೆ, ಇಲ್ಲ ಅಂದ್ರೆ ಅಯ್ಯೋ ಮುಗೀತು, ಏನು ಮಾಡೋದು ಅಂತ ಓಡ್ ಬಂದ್ರು. ನೋಡಿದ್ರೆ ದ್ರೌಪದಿ ದೇವಿ ಮಠ ಮಧ್ಯಾಹ್ನ ಆಗ್ತಾನೆ ಅಡಿಗೆ ಆಗಿ, ಊಟ ಆಗಿ, ಎಲ್ಲಾರು ತಿಂದು ಪಾತ್ರೆಗಳೆಲ್ಲ ತೊಳೆದು ಬೋರ್ಲ್ ಹಾಕ್ಬಿಟ್ಟಿದ್ದಾಳೆ. ದ್ರೌಪದಿ ಹಿಂಗ ಆಗ್ಬಿಟ್ಟಿದ್ಯಲ್ಲ, ಏನು ಮಾಡೋದು? ಈಗ ದೂರ್ವಾಸರು ಬರ್ತಿದ್ದಾರಂತಲ್ಲ ಅಂದಾಗ ದ್ರೌಪದಿಗೂ ತೋಚ್ಲಿಲ್ಲ. ತೋಚಿದ್ದು ಒಂದೇ, ತನ್ನ ಅಣ್ಣಯ್ಯ ಕೃಷ್ಣ. ನೋಡಿ, ರೋಹಿಣಿ ನಕ್ಷತ್ರ ಎಷ್ಟು ಅಂದವಾಗಿದೆ ಇವತ್ತು. ರೋಹಿಣಿ ನಕ್ಷತ್ರವೇ ಆ ಪರಂಧಾಮನನ್ನ ತನ್ನ
ಎಲ್ಲರೂ ಸೇರ್ಕೊಂಡು ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡ್ತಿದ್ದಾಗೆ ಕೃಷ್ಣರಾಗಲೇ ಅಲ್ಲೇ ಪ್ರತ್ಯಕ್ಷ. ಏನಾಯ್ತು ಅಂತ ಹಿಂಗ್ ದೂರ್ವಾಸರು ಬರ್ತಿದ್ದಾರೆ, ಅಷ್ಟು ಜನ ಮಂದಿಗೆ ಹೆಂಗ್ ತಯಾರಿಸೋದು, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ಆಯ್ತಮ್ಮ ನಡಿ ಅಂತ ಹುಡುಕಾಡಿ ಆ ಅನ್ನದ ಪಾತ್ರೆ ಎತ್ಕೊಂಡು ಬೈದ್ರಂತೆ. ಯಾರಾದ್ರೂ ಈ ರೀತಿ ಪೂರ್ತಿ ತೊಳೆದು ಇಡ್ತಾರಾ? ಏನು ಕೆಲಸ ಮಾಡಿಟ್ಟಿದ್ದೀಯಮ್ಮ, ಅನ್ನಪೂರ್ಣೇಶ್ವರಿ ಮನೆಗೆ ಬಂದಾಗ ಒಂದು ಹಿಡಿ ಅನ್ನ ಆದ್ರೂ ಇರಬಾರದ ಪಾತ್ರೆಯಲ್ಲಿ ಅಂತ. ತುಂಬಾ ಜನ ನೋಡಿ ಇದ್ರ ಹಿಂದ್ಗಡೆ ಒಂದು ಸಂಕೇತ ಏನ್ ಗೊತ್ತಾ? ತಿಳಿಯದೋ ಯಾರೋ ಪುಣ್ಯಾತ್ಮರು ಬ್ರಹ್ಮರ್ಷಿ ಸ್ವರೂಪ, ಮಹರ್ಷಿ ಸ್ವರೂಪ, ದೇವರ್ಷಿ ಸ್ವರೂಪ, ರಾಜರ್ಷಿ ಸ್ವರೂಪ, ಅನ್ನಪೂರ್ಣೇಶ್ವರಿ ಸ್ವರೂಪ ಸಟ್ಟಂತ ನಮ್ಮ ಮನೆಗೆ ಬಂದಾಗ ಅನ್ನ ಇಲ್ಲ ಅಂದ್ಬಿಟ್ರೆ ಬರಿಗೈಯಲ್ಲಿ. ಯೋಚನೆ ಮಾಡಿ ನೋಡಿ, ಆ ರೀತಿ ಇರಬಾರ್ದು. ಬರಿಗೈ ದಾಸರಾಗ್ಬಿಡ್ತೇವೆ. ರಾತ್ರಿ ಅನ್ನ ತಿಂದ ಮೇಲೆ ಪಾತ್ರೆಗಳನ್ನ ಪೂರ್ತಿಯಾಗಿ ತೊಳೆದು ಬೋರಲು ಹಾಕ್ಲೇಬಾರದು. ಮುಖ್ಯವಾಗಿ ಅನ್ನ ಹಾಗೂ ಸಾಂಬಾರ್ ಪಾತ್ರೆ ನೆನ್ಪಿಟ್ಕೊಳ್ಳಿ, ಒಂದಷ್ಟು ಇರೋ ಹಾಗೆ ಮಾಡ್ಕೋಬೇಕು. ಹಾಗಂತ ಅಷ್ಟಿಷ್ಟು ಅಂತಲ್ಲ, ಒಂದು ತುತ್ತಾದ್ರೂ ಇಷ್ಟಾದ್ರೂ ಅನ್ನದ ಪಾತ್ರೆಯಲ್ಲಿ ಅನ್ನ ಸಾಂಬಾರಲ್ಲಿ ಇಷ್ಟಿರಬೇಕು. ತೊಳೆದು ನೀಟಾಗಿಟ್ರೆ ಇವತ್ತೆಲ್ಲ ನಾಳೆ ಪೂರ್ಣ ದಟ್ಟದಾರಿದ್ರದ ಸಂಕೇತ ಅನ್ನೋ ಒಂದು ಮಾತು. ಆ ಮನೆಯಲ್ಲಿ ಸದಾ ಅನ್ನಪೂರ್ಣೇಶ್ವರಿ ನೆಲೆಸಿರುತ್ತೆ ಅನ್ನುವುದರ ಸಂಕೇತ. ಯಾರ ಮನೇಲಿ ಈ ತರ ಎಲ್ಲ ತೊಳೆದು ಬೋರ್ಲಾಗ್ತಿರ್ತಾರೋ ಆ ಕೈಯಲ್ಲಿ ದುಡ್ಡು ನಿಲ್ಲೋಲ್ಲ, ಆ ಕೈಯಲ್ಲಿ ದುಡ್ಡು ನಿಲ್ಲೋಲ್ಲ. ಎಷ್ಟು ಬಂದರೂ ಖರ್ಚೆ, ನೆನಪಿಟ್ಕೊಳ್ಳಿ, ಎಷ್ಟು ಬಂದರೂ ಖರ್ಚೆ. ಅನ್ನಂ ಪರಬ್ರಹ್ಮ ಸ್ವರೂಪಂ. ದ್ರೌಪದಿನ ಹೇಳಿ ಹುಡುಕಾಡ್ತಾ ಒಂದ್ ಅನ್ನದ ಪಾತ್ರೆ ನಿಂಗೇ ನೋಡ್ತಾರಂತೆ. ಕೃಷ್ಣ ಮಾಯೆ ಒಂದ್ ಅಗಳಿದೆ, ಕೃಷ್ಣ ಮಾಯೆ, ಸ್ವಾಮಿಯ ಮಾಯೆ ನೆನ್ಪಿಟ್ಕೊಳ್ಳಿ. ನೋಡಮ್ಮ, ಒಂದ್ ಅಗಳಾದ್ರೂ ಉಳಿಸಿಟ್ಟಿದ್ಯಲ್ಲ ತಾಯಿ ಅಂದಾಗ ಆಕೆ ಕಣ್ಣಲ್ಲಿ ನೀರಂತೆ. ಆ ಅಗಳು ತಗೊಂಡು ಅನ್ನಪೂರ್ಣೇಶ್ವರಿ ದೇವಿಯ ನೆನೆಸ್ಕೊಂಡು ಆ ಅಗಳನ್ನ ತಿಂದ್ರಂತೆ ಕೃಷ್ಣ. ಅಲ್ಲಿ ಗಂಗಾ ನದಿ ತೀರದಲ್ಲಿ ಇದ್ದಂತ ಆ ಪೂರ್ತಿ ದೂರ್ವಾಸರ ಶಿಷ್ಯ ಪಡೆ, ದೂರ್ವಾಸರ ಸಮೇತ ನದಿಲಿ ಇಳಿದು ಸ್ನಾನ ಮಾಡ್ತಿದ್ರಂತೆ. ಸಂಧ್ಯಾ ವಂದನೆಗೆ ಎಲ್ರಿಗೂ ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಹಂಗಿಂಗ್ ಹೊಟ್ಟೆ ತುಂಬೋಗಿಲ್ಲ, 1 ಇಂಚು ಜಾಗ ಇಲ್ಲ. ಇದೇನೋ ಇದು 3 ಬಾರಿ ಗೆದ್ದೋಳಷ್ಟಲ್ಲಿ ಅಂತ ದೂರ್ವಾಸರಿಗೆ ಎಷ್ಟಾದರೂ ಪರಶಿವರ ಸ್ವರೂಪ, ಶಿವನನ್ನೇ ಆರಾಧನೆ ಮಾಡತಕ್ಕಂಥವ್ರು ಗೊತ್ತಾಯ್ತಂತೆ. ಓ, ಪಾಂಡವರನ್ನ ದುರ್ಯೋಧನನ ಮಾತು ಕೇಳ್ಕೊಂಡು ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೆ ಭಗವಂತನೇ ಬಂದು ನಿಂತು ಬಿಟ್ಟಿದ್ದಾನೆ. ನನ್ನ ಮರ್ಯಾದೆ ಹೋಗ್ಬಿಡುತ್ತೆ, ಇಲ್ಲಿಂದಲೇ ಕಳ್ಸ್ಕೋಬೇಕು ನಾನು ಅಂತ ಹೇಳಿ ಕಳಿಸ್ತದೆ ಅಂತೆ. ನಮ್ಮದು ಊಟ ಉಪಚಾರ ಆಯ್ತು, ಇಲ್ಲಿಂದಲೇ ನಮ್ಮ ಆಶೀರ್ವಾದ ಅಂತ ಫಲತಾಂಬೂಲ ಕೊಟ್ಟು ಕಳಿಸಿದ ಗುರುಗಳಿಗೆ ಅತ್ಯವಸರವಾದಂತ ಕೆಲಸವಿದೆ, ಬೇರೆ ಕಡೆ ಹೊರಟೋದ್ರು ಅಂತ ಹೇಳ್ಬಿಡಂತ ಒಂದ್ ಶಿಷ್ಯನ ಕೈಲಿ ಹೇಳಿ ಕಳ್ಸಿದ್ರಂತೆ. ನೋಡಿ, ಅದಕ್ಕೆ ಹೇಳುದು, ನಾವು ನಂಬುವ ದೈವ ನಮ್ಮನ್ನು ಕಾಪಾಡೇ ತೀರುತ್ತದೆ. ನಾವು ನಂಬಲ್ಲ ಪೂರ್ತಿಯಾಗಿ, ನಾವು ನಂಬುವುದಿಲ್ಲ, ನಾವು ಮಾಡುವುದಿಲ್ಲ, ಇದು ಆಗ್ತಿರ್ತಕ್ಕಂಥ ಭಾವ. ದ್ಯಾಟ್ ಇಸ್ ದ ಪ್ರಾಬ್ಲಮ್ ಅಷ್ಟೇ. ನೋಡಿ, ಆ ದ್ರೌಪದಿ ದೇವಿಗೆ ಬೈದು ಇನ್ನು ಮೇಲೆ ಈ ತರ ನೋಡ್ಕೊಮ್ಮ ಅಂತ ಹೇಳಿ ಸಮಾಧಾನ ಮಾಡಿ ಹೋದಂತ ಅದ್ಭುತವಾದಂತ ದಿನ, ಸತ್ಯಯುಗ ಆರಂಭವಾದ ದಿನ, ಕೃತಾಯುಗ ಆರಂಭವಾದಂತಹ ದಿನ. ಹೌದು, ಇವತ್ತೇ ವ್ಯಾಸರು ಮಹಾಭಾರತವನ್ನ ಆ ಮಹಾಗಣಪತಿಯ ಮೂಲಕ ಬರೆಯಲು ಆರಂಭಿಸಿದ ದಿನ. 1, 2 ಆ ದೇವಗಂಗೆ ಪರಶಿವನ ಆ ಒಂದು ನೆತ್ತಿಯಿಂದ ಧರೆಗಿಳಿದಂತಹ ದಿನ. ಅದಕ್ಕೆ ಇವತ್ತು ಗಂಗೋತ್ರಿ, ಯಮುನೋತ್ರಿ, ಇವತ್ತು ವಿಶೇಷವಾದ ಪೂಜೆ, ದರ್ಶನ. ಇವತ್ತೇನಾದ್ರೂ ಗಂಗೋತ್ರಿ ದರ್ಶನ ಇವತ್ತಿನಿಂದ ಆರಂಭ ಆಗುತ್ತೆ. ಎಷ್ಟೋ ಜನ ಹೋಗ್ಲಿಕ್ಕೆ ಈ ಅಕ್ಷಯ ತೃತೀಯ ದಿನ ಇದೆಲ್ಲ ಮಾಡೋದು ಬಿಟ್ಟು, ಗಂಗಾ ಪೂಜೆ ಮಾಡೋದು ಬಿಟ್ಟು, ಕೃಷ್ಣನ ಪೂಜೆ ಮಾಡೋದು ಬಿಟ್ಟು, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡೋದು ಬಿಟ್ಟು, ಇವತ್ತು ದಾನ ಮಾಡೋದು ಬಿಟ್ಟು ಬೇರೆ ಎಲ್ಲ ಮಾಡ್ಕೋತೀವಿ ಇಂತ ಒಂದು ದೊಡ್ಡ ಪೇಪರ್ ಅಲ್ಲಿ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್, ಟಿವಿನಲ್ಲಿ ಬನ್ನಿ ನಾವು ಕೊಡ್ತೇವೆ. ಯಾರು ಬಿಟ್ಟಿ ಬಂಗಾರ ಹಿಂಗೆ ಎತ್ಬಿಟ್ಟು ಕೆತ್ಬಿಟ್ಟು ಹಂಗೆ ಫ್ರೀಯಾಗಿ ಕೊಡೋಕೆ ಮಜೂರಿ ಇಲ್ಲ, ವೇಸ್ಟೇಜ್ ಇಲ್ಲ, ಖಂಡಿತ ಇಲ್ಲ. ಹಾಗಿದ್ರೆ ಅವನು ಅಷ್ಟೊಂದು ದೊಡ್ಡ ಶೋರೂಮ್ಗಳು ತೆಗಿಲಿಕ್ಕೆ ಆಗೋದೇ ಇಲ್ಲ. ಒಂದೊಂದು ಶೋರೂಮ್ ಬಾಡಿಗೆ ಎಷ್ಟಿರುತ್ತೆ ಗೊತ್ತಾ? ಕಡಿಮೆ ಅಂದ್ರೆ 15 ರಿಂದ 20 ಲಕ್ಷ ಇರುತ್ತೆ. ಮೈಂಟೆನೆನ್ಸು, ಸಂಬಳಗಳು, AC ಗಳು ಸುಮ್ಮನೆ ಏನ್ರಿ. ಅದು ಅವ್ರು ತೆಗೆದಿರೋ ಜಾಗಗಳು ನೋಡಿ. MG ರೋಡ್ ಅಲ್ಲಿ ಏನಾದ್ರು
ಒಂದ್ ಅಡಿಗೆ 150-200 ರೂಪಾಯಿ ಬಾಡಿಗೆ. ಜಯನಗರ ನಮ್ ಕಮ್ನಳ್ಳಿನಲ್ಲೇ 10 ಬಂಗಾರದ ಮಳಿಗೆಗಳು ಬಂದ್ಬಿಟ್ಟಿದಾವೆ. ಹೋಗಿ ನೋಡಿ, ನೀವು ಬೇಕಾದ್ರೆ ನೀವು ಬಾಡಿಗೆ ಕೇಳಿ ನೋಡಿ. ಸುತ್ತಮುತ್ತ ಅಮ್ಮ ರಾಮಚಂದ್ರ 100 ಅಡಿಗೆ 1.5 ಲಕ್ಷ ರೂಪಾಯಿ ಬಾಡಿಗೆ ಕಟ್ತಿದ್ದಾನೆ ಒಬ್ಬ. 10 ಅಡಿಗೆ 10 ಅಡಿ 100 ಅಡಿಯ ಜಾಗಕ್ಕೆ 150 ರೂಪಾಯಿ. ನಾನು ಕೇಳ್ಬಿಟ್ಟು ಜೀವಮಾನದಲ್ಲಿ ನಾವು ಈ ತರದೊಂದು ಖಂಡಿತ ಅಲ್ಲ, ಅದಕ್ಕೂ ಅನುಭವಿಸ್ಲಿಕ್ಕೆ ಒಂದು ಸುಖ ಸೌಭಾಗ್ಯ ಪಡೆದು ಬಂದಿರಬೇಕು. ಅದರಿಂದ ಈ ಅಕ್ಷಯ ತೃತೀಯಕ್ಕೆ ಕೊಡಲು ಪ್ರಯತ್ನ ಮಾಡಿ. ಏನಾದ್ರೂ ಒಂದು ಬೀಸಣಿಗೆ, ಒಂದು ಛತ್ರಿ, ಒಂದು ಪಾದಕ್ಕೆ ಒಂದು ಒಳ್ಳೆ ಕೊಡ. ತುಂಬಾ ತೀರಾ ಬಡವರು ಪಂಚಲೋಹದ್ದು ರಾಗಿ ಬಿಂದಿಗೆ ಅದ್ರ ತುಂಬಾ ನೀರು ಹಾಕಿ ಕೊಡ್ತಕ್ಕಂಥದ್ದು ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಇವತ್ತು ಎಲ್ಲ ಟ್ಯಾಂಕ್ ಮಯ, ಇನ್ನೊಂದು ಮಯ. ನೋಡಿ ನಿಮ್ ಶಕ್ತಿ ಮಕ್ಕಳೇ ಮಾಡಿ. ಮಹಾಭಾರತ ಆರಂಭದ ಮಹಾಗಣಪತಿಯ ದಿನ ಮಕ್ಕಳಿಗೆ ಏನಾದ್ರೂ ಒಂದು ಪುಸ್ತಕ, ಪೆನ್ಸಿಲ್ಲು, ಒಂದು ಚಪ್ಪಲಿ, ಒಂದು ಶೂ, ಒಂದು ಒಳ್ಳೆ ವಸ್ತ್ರ, ಒಂದು ಒಳ್ಳೆ ಕೈ ಖರ್ಚಿಪ್ಪು ಈ ತರದ್ ಕೊಡಿ. ಯಾರಾದ್ರೂ ಶಿವಾಲಯದ ಆಚಾರ್ಯರಿಗೆ, ತೀರಾ ಬಡ ಆಚಾರ್ಯರಿಗೆ ಹುಡ್ಕೊಂಡೋಗಿ ಅವ್ರಿಗೊಂದು ಪಾದಕ್ಕೆ, ಅವ್ರಿಗೊಂದು ಶಲ್ಯ, ಅವ್ರಿಗೊಂದು ಪಂಚೆ, ಅವ್ರಿಗೊಂದು ವಸ್ತ್ರ, ಹೂವು, ಹಣ್ಣು, ತಾಂಬೂಲವು ಈ ತರದ್ದು ಏನಾದ್ರು ಕೊಟ್ಟು ಆಶೀರ್ವಾದ ಪಡಿತಕ್ಕಂಥದ್ದು ಮಾಡಿ. ನೀವ್ ಏನೆಲ್ಲಾ ಒಳ್ಳೇದು ಮಾಡ್ತೀರೋ ಅದೆಲ್ಲ 10 ಪಟ್ಟು ಆಗುತ್ತೆ, 1000 ಪಟ್ಟು ಆಗುತ್ತೆ. ಇಲ್ಲ ಈ ತರ ಸಾಲ ಸೋಲ ಮಾಡಿ ನೀವು ಒಡವೆನೆ ತಗೋತೇನೆ, ನಾನು ತಗೊಬಂದು ಸಾಲ ವೃದ್ಧಿ ಮಾಡ್ಕೋತೀರ ಅಷ್ಟೇ. ಹುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಇವತ್ತಿನ ದಿನ ಭವಿಷ್ಯದ ಚಿಂತನೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ, ಇವತ್ತಿನ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದನ್ನ ನೋಡೋಣ. ಬೆಳಿಗ್ಗೆ 8:27 ಬೆಳಿಗ್ಗೆ 9:18 ಮಧ್ಯಾಹ್ನ 12:41 2:22 ತೊಂದರೆಯ ಮುಹೂರ್ತಗಳು. ಎಚ್ಚರಿಕೆ. ವಿಶೇಷವಾಗಿ ಮೇಷರಾಶಿ. ಚಂದ್ರ ಕುಟುಂಬ ಸ್ಥಾನ, ವಾಕ್ಸ್ಥಾನ, ನಗುವಿನ ಸ್ಥಾನ. ತುಂಬಾ ದಿನಗಳ ನಂತರ ನಗುವೊಂದು ಬರುತ್ತೆ, ಖುಷಿಯೊಂದು ಬರುತ್ತೆ, ಸಮಾಧಾನ. ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮೆಡಿಸನ್ನು, ಆಯುರ್ವೇದ, ಯುನಾನಿ, ಸಿದ್ಧ, ಡಾಕ್ಟರ್, ಟೀಚಿಂಗ್, ಟ್ರೈನಿಂಗ್, ಗೈಡಿಂಗ್, ಜಡ್ಜು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಅಭಿವೃದ್ಧಿ. ವೃಷಭ ರಾಶಿ. ಕುಟುಂಬ ವೃದ್ಧಿ. ಕುಟುಂಬದಲ್ಲೊಂದು ಮದುವೆ ಕಾರ್ಯ, ಶುಭ ಕಾರ್ಯ, ಮಾತುಕತೆ ಏನಾದ್ರೂ ಮಾಡ್ಬೇಕು. ಇವತ್ತು ತುಂಬಾ ಒಳ್ಳೆ ದಿನ. ಅಕ್ಷಯ ತೃತೀಯ ಅಂತ ಹೇಳಿದ್ರೇನೆ ತುಂಬಾ ಒಳ್ಳೆ ದಿನ. ಎಲ್ಲಾ ಶುಭ ಕಾರ್ಯಗಳಿಗೂ ದಾರೆ ಎರೆಯೋದೊಂದು ಬಿಟ್ಟು ಅಂತ ಹೇಳಿದ್ದಾನೆ. ಅದರಿಂದ ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ. ಎಲ್ಲಾ ಕಾರ್ಯ ಮಾಡ್ಕೋಬಹುದು. ಒಂದು ಪುಸ್ತಕ, ಒಂದು ಪೆನ್ಸಿಲ್, ಏನೋ ನಿಮ್ಮ ಮಟ್ಟಕ್ಕೆ ಒಳ್ಳೇದನ್ನ ಮಾಡತಕ್ಕಂಥ ಅದ್ಭುತವಾದಂತ ದಿನ. ತೊಂದರೆ ಇಲ್ಲ, ಖರ್ಚೆ ಅಷ್ಟೇ ಒಳ್ಳೇದಕ್ಕೆ ಮಾಡ್ತಿದ್ದೀರೋಗಿ. ಮಿಥುನ ರಾಶಿ. ಸ್ವಲ್ಪ ಏನೋ ಆತಂಕ, ಏನೋ ಸಂಕಟ, ಏನೋ ಭಾರ, ಏನೋ ಎಳೆದಾಟ. ಇವತ್ತು ಯಾರಾದ್ರೂ ಆಚಾರ್ಯರಿಗೆ, ಗುರುಗಳಿಗೆ ಫಲತಾಂಬೂಲ ಕೊಡಿ, ಅವರ ಆಶೀರ್ವಾದ ತಗೊಳ್ಳಿ. ಗುರುವಿನ ಕೃಪಾ ಕಟಾಕ್ಷ ಹೊಂದಿದ್ರೆ ಯಾವ ದೋಷವಿದ್ದರೂ ಕದಲಿಸ್ಲಿಕ್ಕೆ ಅವರೇ ಬಂದು ನಿಲ್ತಾರೆ, ಅಡ್ಡ ನಿಲ್ತಾರೆ ಅನ್ನತಕ್ಕಂಥ ಒಂದು ಭಾವ. ಅಷ್ಟ್ ಮಾಡ್ಕೊಳ್ಳಿ, ಸಮಾಧಾನ. ಕರ್ಕಾಟಕ ರಾಶಿ. ವೃದ್ಧಿ, ಎಲ್ಲವೂ ವೃದ್ಧಿ. ವೃತ್ತಿ, ವ್ಯಾಪಾರ, ಉದ್ಯೋಗ, ಕುಟುಂಬ, ಓಡಾಟ, ಸುತ್ತಾಟ ಎಲ್ಲವನ್ನು ಪಡೆಯತಕ್ಕಂಥ ಅದ್ಭುತವಾದಂತ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ತೊಂದರೆಗಳಿಲ್ಲ. ಅದರಲ್ಲೂ ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟ್, ರಾಜಕೀಯ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಹೈನುಗಾರಿಕೆ. ಬ್ಯೂಟಿಫುಲ್ ಡೇ. ಇನ್ನು ಸಿಂಹರಾಶಿ. ಟ್ರಾವೆಲ್ಸ್ ಅಲ್ಲಿ ಇದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ಒಳ್ಳೆ ಜಡ್ಜ್ ಸ್ಥಾನ, ಟೀಚಿಂಗ್ ಸ್ಥಾನ, ಲಾಯರ್ ಸ್ಥಾನ, ಅಡ್ವೈಸರಿ ಸ್ಥಾನ, ಅನಾಥಾಶ್ರಮ, ವೃದ್ಧಾಶ್ರಮ, ಗೌರವ ಹುಡುಕಿ ಬರುತ್ತದೆ. ದೊಡ್ಡದಾದ ಸಮಸ್ಯೆಯೊಂದು ದೂರವಾಗುತ್ತದೆ. ಇನ್ನು ಕನ್ಯಾ ರಾಶಿ.
ವಿಶೇಷವಾಗಿ ಚೆನ್ನಾಗಿದೆ. ಭಾಗ್ಯದಲ್ಲಿ ಚಂದ್ರ, ಲಾಭಾಧಿಪತಿ, ವೃದ್ಧಿ, ಆನಂದ, ಖುಷಿ, ಸಂಭ್ರಮ. ತುಂಬಾ ದಿನಗಳ ನಂತರ ವೃತ್ತಿಪರವಾಗಿ, ಕುಟುಂಬದ ಪರವಾಗಿ, ವ್ಯವಹಾರದ ಪರವಾಗಿ ಹಾಲು, ಬೆಣ್ಣೆ, ತುಪ್ಪ ಉಕ್ಕಿದಂತ ಗೋವೃದ್ಧಿ, ಕ್ಷೀರವೃದ್ಧಿ ಅನ್ನತಕ್ಕಂಥ ಒಂದು ಪ್ರಭಾವ. ಇನ್ನು ತುಲಾ ರಾಶಿ, ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ, ಸ್ವಲ್ಪ ಮನಸ್ಸು ಗಲಿಬಿಲಿ, ತಾಯಿ ಆರೋಗ್ಯ ನೋಡ್ಕೊಳ್ಳಿ. ಧಾರ್ಮಿಕ ಕೆಲಸಗಳು, ದೈವಿಕ ಕೆಲಸಗಳು, ಒಂದು ರೀತಿ ಕಾಪಾಡತಕ್ಕಂಥ ಕೆಲಸಗಳು, ದಾರಿ ತೋರಿಸುವ ಕೆಲಸಗಳು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ದಾರಿ ಕೆಡಿಸೋ ಕೆಲಸಗಳು ನಿಮ್ಮನ್ನ ಕೆಡ ತೊಡಬಿಡುತ್ತೆ, ಹುಷಾರ್. ವೃಶ್ಚಿಕ ರಾಶಿ, ಕುಂಭದ್ರೋಣ ಮಳೆ, ಒಳ್ಳೆ ಮಳೆ ಬದುಕಿನಲ್ಲಿ. ಮದುವೆ ಆಗದವರಿಗೆ ಮದುವೆ ಯೋಗ, ಮನೆ ಯೋಗ, ಕುಟುಂಬ ಯೋಗ, ಅಭಿವೃದ್ಧಿ ಯೋಗ, ಹೆಸರಿನ ಯೋಗ, ವೃದ್ಧಿ ಯೋಗ, ಇವೆಲ್ಲವನ್ನು ಪಡೆಯತಕ್ಕಂಥ ಅದ್ಭುತವಾದಂತ ಒಂದು ದಿನ, ಚೆನ್ನಾಗಿದೆ. ಧನುಸು ರಾಶಿ, ಎಂಥ ಶತ್ರುವನ್ನಾದರೂ, ಎಂಥ ತೊಂದರೆಯನ್ನಾದರೂ ಈಜಿ ನಿಲ್ಲುವಂತ ಒಂದು ಅದ್ಭುತವಾದಂತ ದಿನ. ರಸಾಯನ, ಕೆಮಿಕಲ್ಲು, ಫರ್ಟಿಲೈಸರ್ಸ್, ಮೆಡಿಸನ್ನು, ಈ ತರದ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಅದ್ಭುತ ಪ್ರಗತಿ. ಮಕರ ರಾಶಿ, ರಾಜಕೀಯ, ಫೈನಾನ್ಸ್, ಬ್ಯಾಂಕಿಂಗ್, ಹಣಕಾಸು ಇಲಾಖೆ, ಇನ್ಶೂರೆನ್ಸ್ ಇಲಾಖೆ, ಇಂತಹವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರಿಗೆ ಅಭಿವೃದ್ಧಿ. ಕುಂಭರಾಶಿ, ಗುರುಚಂದ್ರ ಯೋಗ ನಿಮಗೆ ಕೇಂದ್ರದಲ್ಲಿ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ ಎಲ್ಲವೂ ಹುಡುಕಿ ಬರತಕ್ಕಂತ ಅದ್ಭುತವಾದಂತ ಒಂದು ದಿನ. ವೃದ್ಧಿ ಅಂತ ಹೇಳ್ತಾರೆ ಮಕ್ಕಳು. ಅಂಥದ್ದೊಂದು ಸಂಕಲ್ಪ ಏನಿವತ್ತು ತೆಗೆದುಕೊಡ್ತೇವೆ, ಒಳ್ಳೆ ಮಾತಾಡಿ, ಒಳ್ಳೆದೇ ಮಾತಾಡಿ, ಎಲ್ಲಾ ಕೃಷ್ಣಾರ್ಪಣ ಮಸ್ತ್. ಎಲ್ಲವೂ ಒಳ್ಳೆಯದು ನಿನ್ನದೇ, ಕೆಟ್ಟದ್ದು ನಿನ್ನದೇ. ಈ ಭಾವ, ಈ ತನು, ಈ ದೇಹ, ಈ ಬುದ್ಧಿ, ಈ ಮನಸ್ಸು, ಈ ಶ್ವಾಸ ಎಲ್ಲ ಯಾವುದೋ ಒಂದು ಅತೀತ ಶಕ್ತಿ ನಮ್ಮನ್ನು ಕೊಟ್ಟಿದೆ. ಮತ್ತು ಜಗತ್ನಲ್ಲಿ ಎಷ್ಟೋ ಜನ ಪ್ರಯತ್ನಗಳು ಮಾಡ್ತಿದ್ದಾರೆ, ಏನೇನೋ ಪ್ರಯತ್ನಗಳು ಮಾಡ್ತಿದ್ದಾರೆ. ಎಲ್ರಿಗೂ ಸಲ್ಲದ್ದು ಕೆಲವ್ರಿಗೆ ಮಾತ್ರ ಅಧಿಕಾರ, ಕೆಲವ್ರಿಗೆ ಮಾತ್ರ ದುಡ್ಡು. ಯಾವ್ದ ಶಕ್ತಿ ಇದೆ? ಬಿ ಸರೆಂಡರ್, ಗೋ ಎಟ್, ಚೆನ್ನಾಗಿದೆ. ಇನ್ನು ಮೀನರಾಶಿ, ವಿಶೇಷ ಅಭಿವೃದ್ಧಿಯ ದಿನ. ನಿಮಗೂ ಅಷ್ಟೇ ಪರಾಕ್ರಮ ಸ್ಥಾನ. ಎಂತ ಕೆಲಸವಾದರೂ ಪರಾಕ್ರಮ ಮೆರಿತೀರಿ, ಎಂತ ರಾಜ್ಯವನ್ನಾದರೂ ಗೆಲ್ತೀರಿ. ಅದ್ರಲ್ಲಿ ದೊಡ್ಡ ದೊಡ್ಡ ಈ ಒಂದು ಮಿಲ್ಕ್ ಡೈರಿ ಇಟ್ಟಿದ್ದೀರಾ, ಹಾಲು, ಹಣ್ಣು, ಎಕ್ಸ್ಪೋರ್ಟ್, ಇಂಪೋರ್ಟ್, ರಾಜಕೀಯ, ತುಂಬಾ ದೊಡ್ಡ ಹೋಟೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಥಿಯೇಟರು, ಕ್ಲಬ್, ರೆಸ್ಟೋರೆಂಟು, ಫುಡ್ ಇಂಡಸ್ಟ್ರಿ, ಅದ್ಭುತವಾದಂತ ಪ್ರಗತಿ ಆಗತಕ್ಕಂತ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.